ವಂದನೆಗಳು. ವಂದನೆಗಳನ್ನ. ಎಲ್ಲರಿಗೂ ಯೇಸು ಕ್ರಿಸ್ತರ ನಾಮದಲ್ಲಿ ವಂದನೆಗಳು. ಎಲ್ಲರೂ ತಲೆಬಾಗಿಸಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ಪ್ರಿಯ ಪರಲೋಕದಲ್ಲಿ ಇದ್ದಂತ ನಮ್ಮ ತಂದೆಯ ದೇವರೇ, ನಿಮಗೆ ಸ್ತೋತ್ರಗಳು. ಇಲ್ಲಿ ತನಕ ತಂದೆ ಹಾಡಿನ ಮೂಲಕ ನಿಮ್ಮನ್ನು ಮಹಿಮೆ ಪಡಿಸಿದ್ದೇವೆ, ಘನಪಡಿಸಿದ್ದೇವೆ. ಅದೇ ರೀತಿಯಲ್ಲಿ ತಂದೆ ನಮ್ಮೆಲ್ಲರ ಬಳಿಯಲ್ಲಿ ವಾಕ್ಯದ ಮೂಲಕ ತಂದೆ ನಮ್ಮೆಲ್ಲರನ್ನು ಬಲಪಡಿಸಿ ಸಭೆಯಾಗಿ ಕೂಡಿರುವಂತಹ ಪ್ರತಿಯೊಬ್ಬರನ್ನು ಆಶೀರ್ವದಿಸಿ ತಂದೆ, ನಿಮ್ಮನ್ನು ಕುರಿತು ಮಾತನಾಡುವಾಗ ಪವಿತ್ರಾತ್ಮರ ಸಹಾಯವನ್ನು ದಯಪಾಲಿಸಿ ಯೇಸು ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದ್ದೇವಪ್ಪ ತಂದೆ, ಆಮೇನ್. ಲೋಕರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಪ್ರಿಯರ ದೇವ್ರ ಮಕ್ಕಳಿರ, ಈ ದಿನ ಮತ್ತೊಂದು ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡೋದಕ್ಕೆ ಸಿದ್ಧನಾಗಿದ್ದೇನೆ. ಅಂಶದ ಹೆಸರು ಮಣ್ಣಿನಲ್ಲಿ ಇದ್ದ ನೀತಿ ಮಾನವರಲ್ಲಿ ಇದೆಯಾ? ಮಣ್ಣಿನಲ್ಲಿ ಇದ್ದ ನೀತಿ ಮಾನವರಲ್ಲಿ ಇದೆಯಾ ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದೀನಿ. ಅಂದ್ರೆ ಮಣ್ಣು ಇಲ್ಲಾಂದ್ರೆ ಈ ಸೃಷ್ಟಿಯಲ್ಲಿ ಇದ್ದ ನೀತಿ ಮನುಷ್ಯರಲ್ಲಿ ಇದೆಯಾ? ಅಂದ್ರೆ ಈ ಸೃಷ್ಟಿಯಲ್ಲಿ ನೀತಿ ಕಾಣುತ್ತಾ? ಈ ಸೃಷ್ಟಿಯಲ್ಲಿ ಇಲ್ಲಾಂದ್ರೆ ಈ ಮಣ್ಣಿನಲ್ಲಿ ನೀತಿ ಅನ್ನುವಂಥದ್ದು ಕಾಣುತ್ತಾ ಅಂತ ನಾವು ಪರಿಶೋಧನೆ ಮಾಡಿದಾಗ, ಹೌದು ಪ್ರಿಯರೇ, ಪ್ರತಿಯೊಂದರಲ್ಲಿ ನೀತಿ ಅನ್ನೋದು ಕಾಣುತ್ತೆ. ನೀತಿ ಮೊದಲನೇದಾಗಿ ನೀತಿ ಅನ್ನುವಂಥದ್ದು ದೇವರಲ್ಲಿದೆ. ದೇವರು ನೀತಿ ಸ್ವರೂಪನು, ದೇವರು ಪ್ರೀತಿ ಸ್ವರೂಪನು, ದೇವರು ಕೃಪಾಸಾಗರನು ಅಂತ. ಅದೇ ರೀತಿಯಲ್ಲಿ ಆ ನೀತಿ ಈ ಪ್ರಕೃತಿಯಲ್ಲಿ ಕಾಣುತ್ತೇವೆ, ಮನುಷ್ಯರಲ್ಲಿ ಕಾಣುತ್ತಾ ಅನ್ನೋದು ಮುಖ್ಯ. ಮಾನವರಲ್ಲಿ ಒಂದು ವಚನವನ್ನ ನಾವು ಓದಿ ಮುಂದೆ ಹೋಗೋಣ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 7ನೇ ವಚನವನ್ನ ನೋಡಿ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 7ನೇ ವಚನವನ್ನು. ಮೋಸ ಹೋಗಬೇಡಿರಿ, ದೇವರು ತಿರಸ್ಕಾರ ಸಹಿಸುವನಲ್ಲ. ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು. ನೋಡಿದ್ರ, ಮನುಷ್ಯನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು. ಗಮನಿಸ್ಬೇಕು ಪ್ರಿಯರ ದೇವ್ರ ಮಕ್ಕಳಿರ. ಅಂದ್ರೆ ಈ ಮಣ್ಣಿನಲ್ಲಿ ಬಿತ್ತುವಂಥದ್ದು, ವ್ಯವಸಾಯ ಮಾಡುವಂಥದ್ದು. ರೈತರು ಮಣ್ಣಿನಲ್ಲಿ ಬೀಜವನ್ನ ಬಿತ್ತುತ್ತಾರೆ. ಯಾವ ಬೀಜವನ್ನ ಬಿತ್ತುತ್ತಾರೋ ಅದನ್ನ ಕೊಯ್ಯುವಂಥದ್ದು. ನೋಡಿ, ಸ್ವಲ್ಪವಾಗಿ ಬಿತ್ತಿದರೆ ಸ್ವಲ್ಪ ಏನ್ ಕೊಡುತ್ತೆ? ಈ ಭೂಮಿ ಪ್ರತಿಫಲ ಕೊಡುತ್ತೆ. ಯಾವುದೇ ಆಗಿರ್ಬೋದು, ಯಾವುದೇ ಬೀಜ ಆಗಿರ್ಬೋದು, ಯಾವುದೇ ಬೀಜಗಳಾಗಿರ್ಬೋದು, ಅದಕ್ಕೆ ತಕ್ಕ ಹಾಗೆ ಅದು ಪ್ರತಿಫಲ ಕೊಡುತ್ತೆ. ಈ ಮಣ್ಣಿನಲ್ಲಿ, ಈ ಭೂಮಿನಲ್ಲಿ ನೀವು ಯಾವ ಬೀಜ ಹಾಕಿದ್ದೀರಾ, ಬಹಳ ಬಿತ್ತಿದ್ದೀರಾ,
ಸ್ವಲ್ಪ ಬಿತ್ತಿದ್ದೀರಾ? ಎಷ್ಟು ಬಿತ್ತಿದ್ದೀರಾ ನೀವು ಅಷ್ಟು ಗಿಡಗಳು ಬರುತ್ತೆ. ಗಿಡಗಳು ದೊಡ್ಡದಾಗಿ ಆ ಗಿಡಗಳಲ್ಲಿ ಏನ್ರಿ ಎಲೆಗಳು, ಹೂಗಳು ಅದೇ ಪ್ರಕಾರ ದೊಡ್ಡದಾದ್ಮೇಲೆ, ಆ ಗಿಡಗಳು ದೊಡ್ಡದಾದ್ಮೇಲೆ ಬರುವಂತ ಫಲ ಯಾವುದೇ ಆಗಿರ್ಬೋದು. ಒಂದು ಹತ್ತಿ ಗಿಡಗಳು ಹಾಕ್ತಿವ, ಜ್ವಾಳದ ಕಾಳು ಹಾಕಿದ್ದೀವ, ಇಲ್ಲ ಗೋಧಿ ಕಾಳು ಹಾಕಿದ್ದೀವ, ಇಲ್ಲಾಂದ್ರೆ ಯಾವ್ದೋ ತೊಗರಿ ಕಾಳು ಹಾಕಿದೀವ, ಯಾವ್ದು ಹಾಕಿದ್ರು ಅದು ತಕ್ಕ ಹಾಗೆ ಏನ್ ಬರುತ್ತೆ, ಬೆಳೆ ಬರೋದು ನಾವು ನೋಡ್ತೀವಿ. ಒಂದು ಬೀಜ ಹಾಕಿದ್ರೆ ಒಂದು ಗಿಡ ಅದಕ್ಕೆ 100ರಷ್ಟು ಕಾಳು ಕೊಡುವಂಥದ್ದು. 100ರಷ್ಟು ಏನ್ರಿ, ಒಂದು ಈ ಮಣ್ಣಿನಲ್ಲಿ ನಾವು ಬಿತ್ತಿದಾಗ ಅದಕ್ಕೆ ತಕ್ಕ ಹಾಗೆ ಈ ಕಾಳುಗಳನ್ನ ಕೊಡುವಂಥದ್ದು ನಾವು ನೋಡ್ತೀವಿ, ಹೌದಲ್ವಾ? ಅಂದ್ರೆ ಒಂದು ಬೀಜ ಹಾಕಿದರೆ ಅದಕ್ಕೆ ಒಂದು ಗಿಡ ಬರುತ್ತೆ, ಆ ಗಿಡ ದೊಡ್ಡದಾಗತ್ತೆ, ಮೊಟ್ಟ ಮೊದಲು ಮೊಳಕೆ, ಆಮೇಲೆ ಗಿಡವಾಗಿ ಒಂದು ರೀತಿಯಲ್ಲಿ ನೋಡೋದಕ್ಕೆ ಚಂದವಾಗಿರುತ್ತೆ, ದೊಡ್ಡದಾಗಿ ಬೆಳೆಯುತ್ತೆ. ಬೆಳೆದ ಮೇಲೆ ಪ್ರಿಯರಾದ ದೇವ್ರ ಮಕ್ಕಳಿರ ತಕ್ಕ ಹಾಗೆ ಪ್ರತಿಫಲವನ್ನು ಕೊಡುವಂಥದ್ದು. ಮಣ್ಣಿನಲ್ಲಿ ಈ ಬೀಜ ಹಾಕಿದಾಗ ಏನ್ರಿ, ಅದು ಖಂಡಿತವಾಗಿ ಏನ್ ಮಾಡುತ್ತೆ ಗೊತ್ತಾ, ಒಂದು ಬೆಳೆ ಕೊಟ್ಟೇ ಕೊಡುತ್ತೆ ರೀ. ಚಿಕ್ಕ ಒಂದು ಏನ್ರಿ, ಚಿಕ್ಕ ತೊಟ್ಟಿಯಲ್ಲಿ, ಚಿಕ್ಕ ಚಿಕ್ಕ ತೊಟ್ಟಿಗಳಲ್ಲಿ ಕೂಡ ಒಂದೊಂದು ಬೀಜ ಹಾಕಿದಾಗ ಅದರಲ್ಲಿ ಮೊಳಕೆ ಬರುತ್ತೆ. ಕೆಲವು ಬೀಜಗಳು ಹಾಕಿದಾಗ ತಕ್ಕಷ್ಟು ಮೊಳಕೆ ಬರುತ್ತೆ. ಖಂಡಿತವಾಗಿ ಮಣ್ಣು ಏನ್ ಮಾಡುತ್ತೆ ಗೊತ್ತಾ, ಎಷ್ಟು ಬೀಜಗಳು ಬಿದ್ದಿದೆಯೋ ಅದಕ್ಕೆ ತಕ್ಕ ಹಾಗೆ ಬೆಳೆ ಬರುವಂತದ್ದು, ಗಿಡಗಳು, ಅದ್ರ ಜೊತೆಗೆ ಎಲೆಗಳು, ಹೂಗಳು, ಅದ್ ಯಾವ ಗಿಡ ಆಗಿದೆ ಅದಕ್ಕೆ ತಕ್ಕ ಹಾಗೆ ಬರುವಂತದ್ದು ನೋಡ್ತೀವಿ ಪ್ರಿಯರೇ. ಆದಿಕಾಂಡದಲ್ಲಿ ಒಂದು ಮಾತನ್ನ ನಾವು ಗಮನಿಸೋಣ. ಆದಿಕಾಂಡದಲ್ಲಿ ಅದಕ್ಕಿಂತ ಮುಂಚಿತವಾಗಿ ಈ 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ, 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 6ನೇ ವಚನ, 9ನೇ ಅಧ್ಯಾಯ 6ನೇ ವಚನವನ್ನ ನೋಡಿ. ಆದರೆ ಸ್ವಲ್ಪವಾಗಿ ಬಿತ್ತುವವನು ಪೈರನ್ನು ಸ್ವಲ್ಪವಾಗಿ ಕೊಯ್ಯುವನು, ಹೆಚ್ಚಾಗಿ ಬಿತ್ತುವವನು ಹೆಚ್ಚಾಗಿ ಕೊಯ್ಯುವನು ಎಂದು ತಿಳ್ಕೊಳ್ಳಿರಿ. ಸಾಕು. ಆದರೆ ಸ್ವಲ್ಪವಾಗಿ ಬಿತ್ತುವವನು ಪೈರನ್ನು ಸ್ವಲ್ಪವಾಗಿ ಕೊಯ್ಯುವನು, ಹೆಚ್ಚಾಗಿ ಬಿತ್ತುವವನು ಹೆಚ್ಚಾಗಿ ಕೊಯ್ಯುವನು. ಹೆಚ್ಚು ಬಿತ್ತಿದೀವ, ವ್ಯವಸಾಯ ಮಾಡಿದೀವ, ತಕ್ಕ ಹಾಗೆ. ಸ್ವಲ್ಪ ಬಿತ್ತಿದ್ರೆ ಅದರ ತಕ್ಕ ಹಾಗೆ. ಅವರವರು ಎಷ್ಟು ಬಿತ್ತಿದ್ದಾರೆ ಹೊಲದಲ್ಲಿ ಅಷ್ಟು ತಕ್ಕ ಹಾಗೆ ಈ ಮಣ್ಣಿನಲ್ಲಿ ಖಂಡಿತವಾಗಿ ನಾವು ಪ್ರತಿಫಲವನ್ನ ಪಡ್ಕೊಳ್ತೀವಿ ಪ್ರಿಯರೇ, ಪ್ರತಿಫಲವನ್ನು ಪಡ್ಕೊಳ್ತೀವಿ. ನೋಡಿ, ಇದು ಮಣ್ಣಿನಲ್ಲಿ ಒಂದು ಬೀಜ ಹಾಕಿದಾಗ ಅದನ್ನ ಸ್ವೀಕರಿಸಿ ಒಳಗಡೆ ಅದು ಸತ್ತೋದ ಮೇಲೆ ಅದರ ಮಧ್ಯದಲ್ಲಿ ಮೊಳಕೆ ಬಂದು ಗಿಡವಾಗಿ ಅದು 100ರಷ್ಟು ಫಲ ಕೊಡ್ತಾ ಇದೆ ಅಂದಾಗ ಅದು ಮಣ್ಣಿನಲ್ಲಿದ್ದಂತ ಒಂದು ನೀತಿ. ಇದು ಈ ಆಜ್ಞೆ ಯಾರಿಂದ ಬಂದಿದೆ ಅಂತ ನೋಡುವಾಗ ದೇವರಿಂದ ಬಂದಿರುವಂತಹ ಆಜ್ಞೆ ಏನ್ರಿ, ದೇವರ ಮೂಲಕ ಬಂದಂತ ಆಜ್ಞೆ. ಆದಿಕಾಂಡ 1ನೇ ಅಧ್ಯಾಯ 11ನೇ ವಚನ 12ನೇ ವಚನವನ್ನ ಓದಿ. ಆದಿಕಾಂಡ 1ನೇ ಅಧ್ಯಾಯ. ತರುವಾಯ ದೇವರು ಭೂಮಿಯು ಹುಲ್ಲನ್ನು, ಬೀಜವಿಡುವ ಕಾಯಿಪಲ್ಯದ ಗಿಡಗಳನ್ನು ಬೆಳೆಸಲಿ ಮತ್ತು ಬೀಜವುಳ್ಳ ಹಣ್ಣಿನ ಮರಗಳನ್ನು ಅವುಗಳ ಜಾತಿಗನುಸಾರವಾಗಿ ಹುಟ್ಟಿಸಲಿ ಎಂದು ಹೇಳಿದನು. ಹಾಗೆ ಆಯಿತು. ಭೂಮಿಯಲ್ಲಿ ಹುಲ್ಲು ಬೆಳೆಯಿತು, ತಮ್ಮ ತಮ್ಮ ಜಾತಿಯ ಪ್ರಕಾರ ಬೀಜ ಬಿಡುವ ಕಾಯಿಪಲ್ಯದ ಗಿಡಗಳನ್ನು ಉಂಟಾದವು.
ತಮ್ಮ ತಮ್ಮ ಜಾತಿಗನುಸಾರವಾಗಿ ಬೀಜವುಳ್ಳ ಹಣ್ಣಿನ ಮರಗಳು ಕಾಣಿಸಿದವು. ದೇವರು ಇದನ್ನು ಒಳ್ಳೆಯದೆಂದು ನೋಡಿದನು. ಸಾಕು. ತರುವಾಯ ದೇವರು ಭೂಮಿಯು ಹುಲ್ಲನ್ನು ಬೀಜ ಬಿಡುವ ಕಾಯಿಪಲ್ಯದ ಗಿಡಗಳನ್ನು ಬೆಳೆಸಲಿ ಮತ್ತು ಬೀಜವುಳ್ಳ ಹಣ್ಣಿನ ಮರಗಳನ್ನು ಅವುಗಳ ಜಾತಿಗನುಸಾರವಾಗಿ ಹುಟ್ಟಿಸಲಿ ಎಂದು ಹೇಳಿದನು. ದೇವರು ಹೇಳಿದಾಗ ಬೀಜ ಇಲ್ಲ ರೀ. ದೇವರು ಹೇಳಿದಾಗ ಗಿಡಗಳಿಲ್ಲ. ಮಣ್ಣಿಗೆ ಈ ಒಂದು ಅಪ್ಪಣೆ ಕೊಟ್ಟಿದ್ದಾನೆ, ಮಾತೇಳಿದ್ದಾನೆ. ಅದಕ್ಕೊಂದು ಮಣ್ಣಿಗೆ ದೇವರು ಆಜ್ಞೆ ಕೊಟ್ಟಿದ್ದಾನೆ, ಕಟ್ಟಳೆಯನ್ನ ವಿಧಿಸಿದ್ದಾನೆ. ದೇವರು ಮಣ್ಣಿಗೆ ಆಜ್ಞೆ ಕೊಟ್ಟಿದ್ದಾನೆ. ಈ ಆಜ್ಞೆ ಕೊಟ್ಟ ಪ್ರಕಾರ ಏನಾಗಿದೆ ಅಂತಲ್ಲಿ ದೇವರು ಹೇಳಿರೋ ಪ್ರಕಾರ ಇಲ್ಲಿ ಹೇಳಿದ್ದಾರೆ ನೋಡಿ 12. ಹಾಗೆ ಆಯ್ತು. ಭೂಮಿಯಲ್ಲಿ ಹುಲ್ಲು ಬೆಳೆಯಿತು, ತಮ್ಮ ತಮ್ಮ ಜಾತಿಯ ಪ್ರಕಾರ ಬೀಜ ಬಿಡುವ ಕಾಯಿಪಲ್ಯದ ಗಿಡಗಳು ಉಂಟಾದವು, ತಮ್ಮ ತಮ್ಮ ಜಾತಿಗನುಸಾರವಾಗಿ ಬೀಜ ಉಳ್ಳ ಹಣ್ಣಿನ ಮರಗಳು ಕಾಣಿಸಿದವು. ದೇವರು ಅದನ್ನು ಒಳ್ಳೆಯದೆಂದು ನೋಡಿದನು. ದೇವರು ಅದನ್ನು ಒಳ್ಳೆಯದೆಂದು ನೋಡಿದನು. ದೇವರ ಮಕ್ಕಳಿರ ಯೋಚನೆ ಮಾಡಿ. ಅಂದ್ರೆ ಈ ಭೂಮಿ ಮೇಲೆ ಇದ್ದಂತ ಗಿಡಗಳು, ಮರಗಳು ಇವೆಲ್ಲ ನೋಡುವಾಗ ಇದು ದೇವರ ಆಲೋಚನೆಯಲ್ಲಿ ಬಂದಿರುವಂತ ಸೃಷ್ಟಿ ಪ್ರೇರೆ. ದೇವರ ಆಲೋಚನೆಯಲ್ಲಿ ಏನು ಹುಟ್ಟಿದೆಯೋ, ದೇವರ ಸಂಕಲ್ಪದಲ್ಲಿ ಏನು ಹುಟ್ಟಿದೆಯೋ ಅವೆಲ್ಲ ಹೇಳಿದಾಗ ಈ ಪ್ರಕೃತಿಯಲ್ಲಿ, ಈ ಮಣ್ಣಿನಲ್ಲಿ ಹುಟ್ಟುತ್ತಾರೆ. ಗಿಡಗಳು ಯಾವ ರೀತಿ ದೊಡ್ಡವಾಗ್ಬೇಕು, ದೊಡ್ಡ ಗಿಡಗಳ, ಚಿಕ್ಕ ಗಿಡಗಳ, ಈ ಗಿಡಗಳಿಗೆ ಎಂತೆಂತ ಹಣ್ಣುಗಳು, ಎಂತೆಂತ ಕಾಯಿಗಳು ಹುಟ್ಟಬೇಕು, ಎಂತೆಂತ ಹೂಗಳು, ಎಂತೆಂತ ಸುವಾಸನೆ ಬರ್ಬೇಕು ಅದಕ್ಕೆ ಅಂತೇಳಿ ದೇವರು ಮುಂಚಿತವಾಗಿ ಅಂದ್ರೆ ಯೋಜನೆ ಮಾಡಿ ಅದರ ಪ್ರಕಾರ ಭೂಮಿಗೆ ಅಪ್ಪಣೆ ಕೊಟ್ಟಾಗ, ಈ ಅಪ್ಪಣೆ ಕೊಟ್ಟ ಪ್ರಕಾರ ಭೂಮಿ ಫಲ ಕೊಡುತ್ತೀರಿ. ಅಂದ್ರೆ ಭೂಮಿಯಲ್ಲಿ ಇಲ್ಲಾಂದ್ರೆ ಮಣ್ಣಿನಲ್ಲಿ ಏನ್ ಕಾಣುತ್ತೆಪ್ಪ ಅಂತ ನೋಡುವಾಗ ನೀತಿ ಅನ್ನುವಂಥದ್ದು ಕಾಣುತ್ತೆ. ನೀತಿ, ದೇವರು ಹೇಳಿರುವಂತಹ ಆಜ್ಞೆಗಳಿಗೆ ಈ ಪ್ರಕೃತಿ ಒಳಪಟ್ಟು ಕೆಲಸ ಮಾಡುತ್ತೆ. ಅಂದ್ರೆ ಅಂದಿನಿಂದ, ಯಾವಾಗ ಆಜ್ಞೆ ಕೊಟ್ಟಿದವರು ದೇವರು, ಅಂದಿನಿಂದ ಇಂದಿನವರೆಗೆ ಈ ಪ್ರಕೃತಿ ಕೆಲಸ ಮಾಡ್ತಾನೆ ಇದೆ ರೀ. ಅದರಲ್ಲಿ ನೀತಿ ಫಲ ಕೊಡ್ತಾ ಇದೆ. ದೇವರ ಮಾತಿನ ಪ್ರಕಾರ ಒಳಪಟ್ಟು ಒಂದು ಬೀಜ ಬಿತ್ತಿದಾಗ ಆ ಬೀಜಗಳು, ಆ ಕಾಳು ಸತ್ತೋಗಿ ಹೊಸ ಮೊಳಕೆ ಬಂದು 100ರಷ್ಟು ಪ್ರತಿಫಲವನ್ನ ಕೊಡುವಂಥದ್ದು. 100ರಷ್ಟು ಪ್ರತಿಫಲ. ಕೀರ್ತನೆ ಗ್ರಂಥ 119ನೇ ಅಧ್ಯಾಯ, ಕೀರ್ತನೆ ಗ್ರಂಥ 119ನೇ ಅಧ್ಯಾಯ 91ನೇ ವಚನವನ್ನ ಓದಿ. 91ನೇ ವಚನ. 119ನೇ ಅಧ್ಯಾಯ ಕೀರ್ತನೆ ಗ್ರಂಥ 90ನೇ ವಚನ, 91ನೇ ವಚನ. ನಿನ್ನ ಸತ್ತತೆಯು ತಲತಲಾಂತರಕ್ಕೂ ಇರುವುದು, ನೀನು ಭೂಮಿಯನ್ನು ಸ್ಥಾಪಿಸಿರುತ್ತಿ, ಅದು ಕದಲುವುದಿಲ್ಲ. ನಿನ್ನ ವಿಧಿಗಳನುಸಾರವಾಗಿ ಅವು ಹಿಂದಿನವರೆಗೂ ಸ್ಥಿರವಾಗಿ ನಿಂತಿರುತ್ತವೆ, ಯಾಕೆಂದರೆ ಸರ್ವ ವಸ್ತುಗಳು ನಿನ್ನನ್ನು ಸೇವಿಸುತ್ತವೆ. ಸಾಕು. ನಿನ್ನ ಸತ್ಯತೆಯು ತಲಾಂತರಕ್ಕೂ ಇರುವುದು, ನೀನು ಭೂಮಿಯನ್ನು ಸ್ಥಾಪಿಸಿರುತ್ತಿ, ಅದು ಕದಲುವುದಿಲ್ಲ. ನಿನ್ನ ವಿಧಿಗಳಿಗನುಸಾರವಾಗಿ ಅವು ಇಂದಿನವರೆಗೂ ಸ್ಥಿರವಾಗಿ ನಿಂತಿರುತ್ತವೆ, ಯಾಕೆಂದರೆ ಸರ್ವ ವಸ್ತುಗಳು ನಿನ್ನನ್ನು ಸೇವಿಸುತ್ತವೆ. ಸರ್ವ ವಸ್ತುಗಳು ಏನ್ರಿ? ಸರ್ವ ವಸ್ತುಗಳು ಈ ಲೋಕದಲ್ಲಿ ಏನೇನಿದೆ, ಎಷ್ಟು ವಸ್ತುಗಳಿದೆ. ಮಣ್ಣು ಆಗಿರ್ಬೋದು, ಮಣ್ಣಿನಲ್ಲಿರುವಂತ ಪದಾರ್ಥಗಳು, ಅದೇ ರೀತಿಯಲ್ಲಿ ಕಲ್ಲುಗಳು,
ಈ ಪ್ರಕೃತಿಯಲ್ಲಿ ಮತ್ತೇನೇನ್ ಸಿಗುತ್ತೆ? ಕಬ್ಬಿಣ ಸಿಗುತ್ತೆ, ತಾಮ್ರ ಸಿಗುತ್ತೆ, ಬೆಳ್ಳಿ ಸಿಗುತ್ತೆ, ಬಂಗಾರ ಸಿಗುತ್ತೆ, ಡೀಸೆಲ್ ಸಿಗುತ್ತೆ. ಈ ಪ್ರಕೃತಿಯಲ್ಲಿ ಏನೇನಿದೆ ಎಲ್ಲಾ ವಸ್ತುಗಳು ದೇವರನ್ನ ಏನ್ ಮಾಡುತ್ತಂತೆ? ಸೇವಿಸುತ್ತೆ. ದೇವರನ್ನ ಸೇವಿಸುತ್ತೆ ಅಂದಾಗ ದೇವರ ಮಾತಿಗೆ ಒಳಪಟ್ಟು ಕೆಲಸ ಮಾಡುತ್ತೆ. ದೇವರ ಮಾತಿಗೆ ಒಳಪಟ್ಟು ಕೆಲಸ ಮಾಡುತ್ತೆ ಈ ಪ್ರಕೃತಿಯಲ್ಲಿ. ದೇವರ ದೇವರ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಲ್ಪಟ್ಟ ಮನುಷ್ಯನು ಅದ್ರ ತಕ್ಕ ಹಾಗೆ ಕೆಲಸ ಮಾಡ್ತಾ ಇದ್ದಾನ? ಅದ್ರ ತಕ್ಕ ಹಾಗೆ ಜೀವಿಸ್ತಾ ಇದ್ದಾನ? ಅದ್ರ ತಕ್ಕ ಹಾಗೆ ನೀತಿ ಫಲವನ್ನು ಕೊಡ್ತಾ ಇದ್ದಾನ? ನೀವು ಬಹಳ ಫಲ ಕೊಡುವುದರಿಂದ ಪರಲೋಕದಲ್ಲಿದ್ದಂತ ತಂದೆಯಾದ ದೇವರು ಸಂತೋಷ ಪಡ್ತಾನೆ, ಮಹಿಮೆ ಪಡ್ತಾನೆ ಅಂತಿರುತ್ತೆ. ಈ ಪ್ರಕೃತಿಯಲ್ಲಿ ನೋಡುವಾಗ ಏನ್ರಿ, ಖಂಡಿತವಾಗಿ ಆ ಎಷ್ಟು ನಾವು ಬಿತ್ತಿದೀವೋ ಅದಕ್ಕೆ ತಕ್ಕ ಹಾಗೆ ಪ್ರತಿಫಲ ಕೊಡುವಂಥದ್ದು. ಸ್ವಲ್ಪ ಬಿತ್ತಿದರೆ ಸ್ವಲ್ಪ, ಜಾಸ್ತಿ ಬಿತ್ತಿದರೆ ಜಾಸ್ತಿ. ಅದರಲ್ಲಿ ಮೋಸ ಇಲ್ಲ. ಅದರಲ್ಲಿ ಏನಿಲ್ಲ ಹೇಳಿ? ಮೋಸ ಇಲ್ಲ. ಅನ್ಯಾಯ ಮಾಡಲ್ಲ. ಅದು ಪಕ್ಷಪಾತ ತೋರಿಸಲ್ಲ. ಹೌದಲ್ವ? ಪಕ್ಷಪಾತ ಮಾಡುತ್ತಾ ಏನ್ರಿ? ಮನುಷ್ಯರಲ್ಲಿ ಪಕ್ಷಪಾತ ಇದೆ ರೀ. ಈ ಮಣ್ಣಿನಲ್ಲಿ ಪಕ್ಷಪಾತ ಇಲ್ಲ. ಮಣ್ಣಿನಲ್ಲಿ ನೀತಿ ಕಾಣುತ್ತೆ, ನ್ಯಾಯ ಕಾಣುತ್ತೆ, ದೇವರ ಧರ್ಮ ಕಾಣುತ್ತೆ ರೀ. ಈ ಮಣ್ಣಿನಲ್ಲಿ ದೇವರ ಧರ್ಮ ಕಾಣುತ್ತೆ ರೀ. ದೇವರ ಧರ್ಮ ಅಂದ್ರೆ ದೇವರ ಆಜ್ಞೆಗಳು. ದೇವರು ಆಜ್ಞೆಗಳು ಏನ್ ಕೊಟ್ಟಿದ್ದಾರೋ, ದೇವರು ಏನು ವಿಧಿಸಿದ್ದಾರೋ ಅದನ್ನ ಈ ಪ್ರಕೃತಿಯಲ್ಲಿ ನೋಡ್ತೀವಿ. ದೇವರು ವಿಧಿಸಿದ್ದನ್ನ ಈ ಪ್ರಕೃತಿಯಲ್ಲಿ ನೆರವೇರಿಸುವಂಥದ್ದು ನೋಡ್ತೀವಿ ಪ್ರಿಯರೇ. ಈ ಮಣ್ಣಿನಲ್ಲಿ ದೇವರ ಮಾತಿನ ಪ್ರಕಾರ ಫಲ ಕೊಡುತ್ತೇನೆ. ಮನುಷ್ಯನು ಕೂಡ ಯಾವ ರೀತಿ ಉಂಟಾಗಿದ್ದಾನೆ? ಮನುಷ್ಯನು ಪ್ರಕೃತಿಯಾಗಿ ಮನುಷ್ಯನು ಉಂಟಾಗಿಲ್ಲ. ಪ್ರಕೃತಿಯನ್ನ ಮಾತಿನ ಮೂಲಕ ಉಂಟಾಗು, ಭೂಮಿ ಉಂಟಾಗು, ಸೂರ್ಯ ಚಂದ್ರ ನಕ್ಷತ್ರಗಳು ಉಂಟಾಗಲಿ, ಅದೇ ಪ್ರಕಾರ ಗಿಡಗಳು ಮರಗಳು ಅವುಗಳ ಜಾತಿ ಅನುಸಾರವಾಗಿ ಉಂಟಾಗಲಿ ಎಂದಾಗ ಉಂಟಾಗಿದೆ. ಮನುಷ್ಯನನ್ನ ಆ ರೀತಿ ಉಂಟು ಮಾಡಿಲ್ಲ. ದೇವರೇ ನೆಲದ ಮಣ್ಣಿನಿಂದ ಒಂದು ಮನುಷ್ಯನನ್ನ ರೂಪಿಸಿ ಆಮೇಲೆ ಜೀವ ಶ್ವಾಸವನ್ನ ಊದಿದಾಗ ಮೂಗಿನಲ್ಲಿ ಮನುಷ್ಯನು ಬದುಕುವ ಜೀವಾತ್ಮ ಆಗಿದನು. ಜೀವಾತ್ಮ ಆದನು, ಬದುಕುವ ಪ್ರಾಣಿಯಾದನು. ಅಂದ್ರೆ ಜೀವಾತ್ಮ ಆದನು. ಮನುಷ್ಯನನ್ನ ತಯಾರು ಮಾಡ್ಬೇಕಾದ್ರೆ ಮಾತು ಹೇಳಿ ತಯಾರು ಮಾಡಿಲ್ಲ. ದೇವರೇ ತನ್ನ ಹಸ್ತಗಳ ಮೂಲಕ ಈ ನೆಲದ ಮಣ್ಣಿನಿಂದ ತಯಾರು ಮಾಡಿ ತನ್ನಲ್ಲಿರುವಂತಹ ಆತ್ಮವನ್ನು ಮೂಗಿನಲ್ಲಿ ಊದಿದಾಗ ಆಗ ಮನುಷ್ಯನು ಬದುಕುವ ಪ್ರಾಣಿ ಆಗ್ತಾನೆ. ಬದುಕುವ ಪ್ರಾಣಿ ಅಂದ್ರೆ ದೇವರು ಕಷ್ಟಪಟ್ಟು ಉಂಟು ಮಾಡಿರುವಂಥದ್ದು. ಸ್ತ್ರೀಯನ್ನ ಪುರುಷನ ಎಲುಬಿನಲ್ಲಿ ಒಂದು ಎಲುಬನ್ನ ತೆಗೆದು ಪಕ್ಕೆಲಿದ್ದ ಪಕ್ಕೆಲುಬನ್ನು ಅದರ ಮೂಲಕ ಸ್ತ್ರೀಯನ್ನಾಗಿ ಮಾಡಿದನು. ಅವರಿಬ್ಬರನ್ನು ಜೊತೆ ಮಾಡಿ ಆಶೀರ್ವಾದ ಮಾಡಿದನು. ನೀವು ಭೂಲೋಕದಲ್ಲಿ ತುಂಬಿಕೊಳ್ಳಿರಿ, ಬಹಳ ಸಂತಾನವುಳ್ಳವರಾಗಿ ಹೆಚ್ಚಿ ಬೆಳೀರಿ ಅಂತೇಳಿ. ಮಕ್ಕಳನ್ನೇನು ಪಡೆದಿದ್ದಾರೆ, ಆದರೆ ನೀತಿ ಅನ್ನೋದು ಮರ್ತಿದ್ದಾರೆ. ಮಕ್ಕಳನ್ನ ಇಂದಿಗೂ ಕೂಡ ಪಡಿತಾ ಇದ್ದಾರೆ, ಆದ್ರೆ ದೇವರ ನೀತಿ
ಮನುಷ್ಯನಲ್ಲಿ ಕಾಣ್ತಾ ಇಲ್ಲ. ಮನುಷ್ಯನಲ್ಲಿ ದೇವರ ನೀತಿ ಕಾಣ್ತಾ ಇದೆಯಾ? ಅದಕ್ಕೆ ನೀತಿವಂತನಿಲ್ಲ, ಒಬ್ಬನಾದರೂ ಇಲ್ಲ, ಎಲ್ಲರೂ ದಾರಿ ತಪ್ಪಿದ್ದಾರೆ. ನೀತಿವಂತನಿಲ್ಲ, ಒಬ್ಬನಾದರೂ ಇಲ್ಲ. ಅಂದ್ರೆ ಎಲ್ಲೋ ಒಬ್ಬರು ದೇವ್ರು ಮೆಚ್ಚುವಂತ ರೀತಿಯಲ್ಲಿ ನೀತಿವಂತರು ಕಾಣ್ತಾರೆ, ಒಬ್ಬೊಬ್ರು ಕಾಣ್ತಾರೆ. ಗಿಡಗಳಲ್ಲಿ ಒಂದೊಂದು ಗಿಡದಲ್ಲಿ ನೀತಿ ಕಾಣಲ್ಲ. ಟೋಟಲ್ ಎಷ್ಟು ಗಿಡಗಳಿದೆಯೋ ಎಲ್ಲಾ ಗಿಡಗಳಲ್ಲಿ ನೀತಿ. ಈ ಮಣ್ಣು ಯಾವ್ಯಾವ ಮಣ್ಣಿದೆ? ಮಣ್ಣಿನಲ್ಲಿ ಕೆಲವು ವಿಧವಾದ ಮಣ್ಣಿದೆ. ಕೆಲವು ಮಣ್ಣು ಹೆಂಗಿರುತ್ತಪ್ಪ ಅಂದ್ರೆ ಬಂಜಾರ ಭೂಮಿ ಅಂತಾರೆ. ಬಂಜಾರ ಭೂಮಿಯಲ್ಲಿ ಬಂದು ಬಿತ್ತಿದಾಗ ಫಲ ಇಲ್ಲ, ಅದು ಅಷ್ಟೇ. ಬಂಜಾರ ಭೂಮಿ ಅಂದ್ಮೇಲೆ ಅಷ್ಟೇ. ಅದು ಫಲ ಕೊಡುವಂತ ಭೂಮಿ ಇದಿಷ್ಟೇ. ಫಲ ಕೊಡುವಂತದ್ದು ಅಂದ್ರೆ ಯಾವಾಗ ಫಲ ಕೊಡ್ತಾನೆ ಇರುತ್ತೆ. ಬಂಜಾರ ಭೂಮಿ ಅಂದಾಗ ಅದರಲ್ಲಿ ಬಿತ್ತಿದಾಗ ಬಿತ್ತಕ್ ಹೋಗಂಗಿಲ್ಲ. ಯಾಕೆ ಹೋಗಲ್ಲ ಅಂತಂದ್ರೆ ಅದರಲ್ಲಿ ಫಲ ಬರಲ್ಲ. ಅದು ಎಲ್ಲರಿಗೂ ಗೊತ್ತಿರುವಂತ ವಿಷಯ. ಅದು ಬೇರೆ ಆ ಮಣ್ಣು. ಇವಾಗ ನೋಡಿ, ಯಾವ್ಯಾವ ಮಣ್ಣಿನಲ್ಲಿ ಏನೇನು ಆಜ್ಞೆ ಪಡ್ಕೊಂಡಿದೆಯೋ ಅದರ ಪ್ರಕಾರ ಅದು ನೀತಿ ತೋರಿಸುತ್ತೆ. ಅಂದ್ರೆ ದೇವರ ಆಜ್ಞೆಗಳಿಗೆ ಒಳಪಟ್ಟು ಅದು ಕೆಲಸ ಮಾಡುತ್ತೆ. ದೇವರ ಆಜ್ಞೆಗಳಿಗೆ ಒಳಪಟ್ಟು ಕೆಲಸ ಮಾಡುತ್ತೆ. ಮನುಷ್ಯರಿಗೆ ನೋಡಿ, ಸ್ವರ ಕೊಟ್ಟಿದ್ದಾರೆ, ಕಣ್ಣುಗಳು ಕೊಟ್ಟಿದ್ದಾರೆ, ಕಿವಿಗಳು ಕೊಟ್ಟಿದ್ದಾರೆ, ಕೈ ಕಾಲುಗಳನ್ನು ಕೊಟ್ಟಿದ್ದಾರೆ. ಮನುಷ್ಯನಿಗೆ ಇದ್ದಂತ ಆಕಾರ, ಮನುಷ್ಯನಿಗಿದ್ದಂತ ಬುದ್ಧಿ 84 ಲಕ್ಷ ಜೀವರಾಶಿಗಳಲ್ಲಿ ಒಂದಕ್ಕೂ ಇಲ್ಲ. ಒಂದಕ್ಕಿಲ್ಲ ರೀ. ಅಂದ್ರೆ ಮಾತಾಡುವಂತ ಒಳ್ಳೆ ಸ್ವರ, ಪ್ರಯಾಣ ಮಾಡುವಂತ ವಿಧಾನ, ಶಕ್ತಿ, ಜ್ಞಾನ, ಇವೆಲ್ಲ ಯಾರಿಗೆ ಕೊಟ್ಟಿದ್ದಾರೆ? ಮನುಷ್ಯನಿಗೆ ಕೊಟ್ಟಿದ್ದಾರೆ. ಮನುಷ್ಯನಿಗೆ ಯಾಕೆ ಕೊಟ್ಟಿದ್ದಾರೆ? ಮನುಷ್ಯ ಸಾಕ್ಷಾತ್ತು ದೇವರ ಸ್ವರೂಪ. ಮನುಷ್ಯನು ದೇವರ ಸ್ವರೂಪ, ದೇವರ ಹೋಲಿಕೆ, ದೇವರ ಮಗನು, ದೇವರ ಮಗಳು. ಆದ್ದರಿಂದ ಇಷ್ಟೊಂದು ಜ್ಞಾನ ಮನುಷ್ಯನಿಗೆ ಕೊಟ್ಟಿದ್ದಾರೆ ದೇವರು. ಮನುಷ್ಯರ ಮೂಲಕ ದೇವರು ಕೋರಿಕೊಂಡಿದ್ದು ನೀತಿವಂತರಾಗಿ ಕಾಣಬೇಕು, ಪರಿಶುದ್ಧರುಳ್ಳವರಾಗಿರ್ಬೇಕು, ನಂಬಿಗಸ್ತರಾಗಿ. ಹೌದಲ್ವಾ? ನಾನು ಪರಿಶುದ್ಧನಾಗಿರೋ ಪ್ರಕಾರ ನೀವು ಪರಿಶುದ್ಧರಾಗಿರ್ಬೇಕು. ನಾನು ನೀತಿವಂತನಾಗಿರೋ ಪ್ರಕಾರ ನೀವು ನೀತಿವಂತರಾಗಿರ್ಬೇಕು. ನಾನು ಪ್ರೀತಿ ಸ್ವರೂಪನಾಗಿರೋದರಿಂದ ನಿಮ್ಮಲ್ಲಿ ಕೂಡ ಪ್ರೀತಿ ಕಾಣಬೇಕು. ನಿಮ್ಮಲ್ಲಿ ಪ್ರೀತಿ ಕಾಣಬೇಕು, ನಿಮ್ಮಲ್ಲಿ ನೀತಿ ಕಾಣಬೇಕು, ನಿಮ್ಮಲ್ಲಿ ಪರಿಶುದ್ಧತೆ ಕಾಣಬೇಕು, ನಿಮ್ಮಲ್ಲಿ ಭಕ್ತಿ ಕಾಣಬೇಕು. ನೀವು ಈ ಲೋಕದಲ್ಲಿ ಭಕ್ತರಾಗಿ ಜೀವಿಸ್ಬೇಕು. ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ, ನೀವ್ ಯಾರಿಗೂ ಅನ್ಯಾಯ ಮಾಡಕ್ ಹೋಗ್ಬೇಡಿ. ನನಗೆ ಯಾರು ಮೋಸ ಮಾಡಿಲ್ಲ, ನೀವ್ ಯಾರಿಗೂ ಮೋಸ ಮಾಡಕ್ ಹೋಗ್ಬೇಡಿ. ನಾನು ಪರಿಶುದ್ಧನು, ನೀವು ಕೂಡ ಪರಿಶುದ್ಧರಾಗಿ ಕಾಣಬೇಕು. ನೀವು ಬಹಳ ಫಲ ಕೊಡಬೇಕು, ಬಹಳ ಫಲ ಕೊಡಬೇಕು. ನೀವು ಬಿತ್ತುವಂತ ಬೀಜ ಮಣ್ಣಿನಲ್ಲಿ ಸತ್ತೋಗಿ ನಿಮಗೆ ಯಾವ ರೀತಿ ಪ್ರತಿಫಲ ಕೊಡುತ್ತೋ, ಯಾವ ರೀತಿ ಫಲ ಕೊಡುತ್ತೋ, ಯಾವ ರೀತಿ 100ರಷ್ಟು ಫಲ ಕೊಡುತ್ತೋ, ಅದೇ ಪ್ರಕಾರ ನೀವು ನನಗೆ ಫಲ ಕೊಡಬೇಕು. ನೀವು ಬಹಳ ಫಲ ಕೊಡುವುದರಿಂದ ನನಗೆ ಸಂತೋಷ ಉಂಟಾಗುತ್ತೆ. ಪ್ರಭು ಹೇಳ್ತಾರಲ್ಲ, ನೀವು ಬಹಳ ಫಲ ಕೊಡುವುದರಿಂದ ತಂದೆಯಾದ ದೇವರಿಗೆ ಸಂತೋಷ ಉಂಟಾಗುತ್ತೆ. ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯ 8ನೇ ವಚನವನ್ನ ನೋಡಿ ಪ್ರಿಯರೇ. ಯೋಹಾನನು ಬರೆದ ಸುವಾರ್ತೆ 15:8ನೇ ವಚನ. ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. ನೀವು ಬಹಳ ಫಲ ಕೊಡುವುದರಿಂದಲೇ ನನ್ನ ತಂದೆಗೆ ಮಹಿಮೆ ಉಂಟಾಗುವುದು ಮತ್ತು ನನ್ನ ಶಿಷ್ಯರಾಗಿರುವಿರಿ. ಸಾಕು. ನೀವು ಬಹಳ ಫಲ ಕೊಡುವುದರಿಂದ ನನ್ನ ತಂದೆಗೆ ಮಹಿಮೆ ಉಂಟಾಗುವುದು
ಮತ್ತು ನನ್ನ ಶಿಷ್ಯರಾಗ್ತೀರಾ. ಅಂದ್ರೆ ಯೇಸು ಕ್ರಿಸ್ತರಿಗೆ ನೀವು ಶಿಷ್ಯರಾಗ್ಬೇಕು. ಶಿಷ್ಯರೇ ನಿಜವಾದ ಕ್ರೈಸ್ತರು. ಶಿಷ್ಯರೇ ನಿಜವಾದ ಕ್ರೈಸ್ತರು. ಯಾರು ನಿಜವಾದ ಕ್ರೈಸ್ತರು? ದೇವರಿಗೆ ಬಹಳ ಫಲ ಕೊಡುವವರು. ದೇವರಿಗೆ ಬಹಳ ಫಲ ಕೊಡುವವರು. ಈ ಬೀಜ ಮಣ್ಣಿನಲ್ಲಿ ಸತ್ತೋದ ಮೇಲೆ ಒಂದು ಬೀಜ ಅದು ಗಿಡವಾಗುತ್ತೆ, ದೊಡ್ಡದಾಗುತ್ತೆ, ಆಮೇಲೆ 100ರಷ್ಟು ಫಲ ಕೊಡುತ್ತೆ. ಒಂದು ಮಾವಿನ ಗಿಡ ಆಗಿರ್ಬೋದು, ಇನ್ನೊಂದು ಗಿಡ ಆಗಿರ್ಬೋದು, ಮತ್ತೊಂದು ಗಿಡಗಳಾಗಿರ್ಬೋದು. ಪ್ರತಿ ಗಿಡಗಳನ್ನ ನೋಡಿ ಎಲ್ಲಾ ಗಿಡಗಳಲ್ಲಿ ಆಯಾ ಗಿಡಗಳು ಯಾವ ಗಿಡಗಳಾಗಿದೆಯೋ ಅದಕ್ಕೆ ತಕ್ಕ ಹಾಗೆ ಅದು ಪ್ರತಿಫಲ ಕೊಡುತ್ತೆ. ದೇವರು ಬಹಳವಾಗಿ ಫಲ ಕೊಡ್ಬೇಕು, ಮನುಷ್ಯರು ಬಹಳವಾಗಿ ಫಲ ಕೊಡ್ಬೇಕು. ಏನ್ ಬಹಳವಾಗಿ ಫಲ ಕೊಡ್ಬೇಕು? ದೇವರು ಪರಿಶುದ್ಧನು ತಾನೆ, ಪರಿಶುದ್ಧತೆ ಎನ್ನುವಂತ ಫಲ ಕೊಡಬೇಕು. ದೇವರು ನೀತಿವಂತನು ತಾನೆ, ನೀತಿ ಎಂಬ ಫಲ ಕೊಡಬೇಕು. ದೇವರು ಪ್ರೀತಿ ಸ್ವರೂಪನು ತಾನೆ, ಪ್ರೀತಿ ಎಂಬುವಂತ ಫಲ ಕೊಡಬೇಕು. ಪ್ರೀತಿ ಎಂಬ ಫಲ, ನೀತಿ ಎಂಬ ಫಲ, ಕರುಣೆ, ಈ ಫಲಗಳು ನಮ್ಮಲ್ಲಿ ಉಂಟಾಗಬೇಕು ಅಂತಾರೆ. ಆತ್ಮ ಫಲಗಳೇನಂದಾಗ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘ ಶಾಂತಿ. ಚಿಕ್ಕ ಮಕ್ಕಳಿಗೆ ಈ ಪಾಠವನ್ನು ನಾವು ಕಲಿಸ್ತೀವಿ, ದೊಡ್ಡವ್ರು ನಾವು ಕಲಿಯಲ್ಲ. ಬಾಯ್ಪಾಠ ಮಾಡ್ರಿ ಅಂತೇಳಿ ಚಿಕ್ಕ ಮಕ್ಕಳಿಗೆ ಕಲಿಸ್ತೀವಿ ಪ್ರಿಯರೇ. ಬಾಯ್ಪಾಠ ಮಾಡಿಸೋಣ, ಕಲಿಸೋಣ. ನಾವು ಅದನ್ನ ಕಲಿಬೇಕಲ್ಲ. ಅಂದ್ರೆ ಓದೋದಲ್ಲ, ಓದೋದು ಕಲಿಯೋಣ, ನಮ್ಮ ಜೀವನದಲ್ಲಿ ಆ ಫಲಗಳು ಕಾಣಬೇಕು. ನಮ್ಮ ಜೀವನದಲ್ಲಿ ನೀತಿ ಫಲಗಳು ಕಾಣಬೇಕು. ನೀತಿ ಫಲಗಳು ಮಣ್ಣಿನಲ್ಲಿ ನೋಡುವಾಗ ನೀತಿ ಫಲಗಳು ಕಾಣುತ್ತಾರೆ. ಮನುಷ್ಯರಲ್ಲಿ ಕಾಣುತ್ತಾ? ಮನುಷ್ಯರಲ್ಲಿ ನೀತಿ ಫಲಗಳು ಏನಾದ್ರೂ ಕಂಡು ಬರುತ್ತಾ ಅಂತ ನೋಡುವಾಗ ನೀತಿವಂತನಿಲ್ಲ, ಒಬ್ಬನಾದರೂ ಇಲ್ಲ ಅಂತೇಳಿ ದೇವರು ಬಾಧೆ ಪಡ್ತಾರೆ. ಎಲ್ಲಾರ ಮತ್ತೆ ಏನಿದ್ದಾರೆ? ಸುಳ್ಳು ಮಾತಾಡ್ತಾರೆ, ಮೋಸ ಮಾಡ್ತಾರೆ, ಲಂಚ ತೆಗೆದುಕೊಳ್ತಾರೆ, ಅನ್ಯಾಯ ಮಾಡ್ತಾರೆ, ಇನ್ನೊಬ್ಬರ ರಕ್ತವನ್ನು ಸುರಿಸೋದಿಕ್ಕೆ ಮುಂದಾಗ್ತಾರೆ. ಏನ್ರಿ 1ನೇ ಶತಮಾನದಲ್ಲಿ, ಕ್ರಿಸ್ತ ಪೂರ್ವದಲ್ಲಿ, ಈಗಿನ ಕಾಲದಲ್ಲಿ ಮನುಷ್ಯನು ಬದಲಾಗಿಲ್ಲ. ಅನೇಕ ಬೋಧನೆ ಇದೆ, ಅನೇಕ ವ್ಯವಸ್ಥೆ ಬಂದಿದೆ. ಏನ್ರಿ ಪ್ರಕೃತಿಯಲ್ಲಿ ಕೆಲಸಗಳು ಬದಲಾಗ್ತಾ ಇದೆ. ಕೆಲಸಗಳು ಇದೆ ನೋಡಿ, ಕೆಲಸಗಳು ಬದುಕೋದಿಕ್ಕೆ ಕೆಲಸಗಳು ಬದಲಾಗ್ತಾ ಇದೆ. ಹೊಸ ಹೊಸ ಕೆಲಸಗಳು, ಹೊಸ ಹೊಸ ಕಾರ್ಯಕ್ರಮಗಳು ನಡೀತಾ ಇದೆ. ಮನುಷ್ಯನ ಹೃದಯ ಮಾತ್ರ ಪಾಪದಲ್ಲೇ ಇದೆ ರೀ, ಪಾಪದಲ್ಲಿ ಕುಳಿತಾ ಇದೆ. ದೇವರು ಎದು ನೋಡಿರುವಂತದ್ದು ನೀವು ನೀತಿವಂತರಾಗ್ಬೇಕು, ಭಕ್ತರಾಗ್ಬೇಕು, ಪರಿಶುದ್ಧ ಉಳ್ಳವರಾಗಿ ಜೀವಿಸ್ಬೇಕು. ಅದಕ್ಕೆ ಯೇಸು ಕ್ರಿಸ್ತರನ್ನ ಕಳುಹಿಸಿಕೊಟ್ಟು ಆತನ ರಕ್ತದ ಮೂಲಕ ನಮ್ಮೆಲ್ಲರನ್ನು ತೊಳೆಯೋದಕ್ಕೆ ದೇವರು ಸಿದ್ಧವಾಗಿದ್ದಾರೆ. ಆದರೆ ತೊಳೆದುಕೊಳ್ಳೋದಕ್ಕೆ, ಶುದ್ಧಿ ಮಾಡಿಕೊಳ್ಳೋದಕ್ಕೆ ಮನುಷ್ಯನು ಸಿದ್ಧನಾಗಿಲ್ಲ. ಮನುಷ್ಯನು ಪ್ರಿಯರ ದೇವ್ರ ಮಕ್ಕಳಿರ ಸ್ವಾರ್ಥ ಚಿಂತಕನು, ಹಣದಾಸೆ ಉಳ್ಳವನು. ಗೊತ್ತಲ್ವಾ? ಒಂದ್ಸಾರಿ ಆ ಮಾತನ್ನ ನಾವು ನೋಡಿ ಮತ್ತೇನ್ ಬರೆದ ಸುವಾರ್ತೆಗೆ ಬರೋಣ. ತಿಮೋತಿಯನಿಗೆ ಬರೆದ ಎರಡನೇ ಪತ್ರಿಕೆ 3ನೇ ಅಧ್ಯಾಯ 1ನೇ ವಚನದಿಂದ 4ನೇ ವಚನದವರೆಗೆ ನೋಡಿ. ಆದರೆ ಕಡೆ ದಿವಸಗಳಲ್ಲಿ ಕಠಿಣ ಕಾಲ ಬರುವುದೆಂಬುದನ್ನು ತಿಳಿದುಕೋ. ಮನುಷ್ಯರು ಸ್ವಾರ್ಥ ಚಿಂತಕರು, ಹಣದಾಸೆಯವರು, ಬಾಯಿ ಕೊಚ್ಚುವರು, ಅಹಂಕಾರಿಗಳು, ದೂಷಕರು, ತಂದೆ ತಾಯಿಗಳಿಗೆ ಅವಿಧೇಯರು, ಉಪಕಾರ ನೆನೆಸದವರು, ದೇವ ಭಯವಿಲ್ಲದವರು, ಮಮತೆ ಇಲ್ಲದವರು, ಸಮಾಧಾನವಾಗದವರು, ಚಾಡಿ ಹೇಳುವವರು, ಧನ ಇಲ್ಲದವರು, ಉಗ್ರತೆಯುಳ್ಳವರು, ಒಳ್ಳೆಯದನ್ನು ಪ್ರೀತಿಸಿದವರು, ದ್ರೋಹಿಗಳು, ದುಡುಕಿದವರು, ಹುಬ್ಬಿಕೊಂಡವರು, ದೇವರನ್ನು ಪ್ರೀತಿಸದೆ ಭೋಗಗಳನ್ನೇ ಪ್ರೀತಿಸುವವರು, ಭಕ್ತಿಯ ವೇಷವಿದ್ದು ಅಂತ ಅದರ ಬಲವನ್ನು ಬೇಡವೆನ್ನುವರು ಆಗಿರುವವರು. ಇಂಥವರ ಸಹವಾಸವನ್ನು ಮಾಡದಿರು. ನೋಡಿದ್ರ, ಕಡೇ ದಿನಗಳಲ್ಲಿ ಕಠಿಣ ಕಾಲಗಳು ಬರುವವೆಂದು ತಿಳಿದುಕೋ.
ಆಲ್ರೆಡಿ 1ನೇ ಶತಮಾನದಲ್ಲಿ ಕಡೇ ದಿನಗಳು ಪ್ರಾರಂಭವಾಗಿದೆ. 1ನೇ ಶತಮಾನ ಕಡೇ ದಿನಗಳು ಪ್ರಾರಂಭವಾಗಿದೆ. ಕಡೇ ದಿನಗಳಲ್ಲಿ ಏನು ಬರುತ್ತಂತೆ? ಕಠಿಣ ಕಾಲಗಳು ಬರುವುದೆಂದು ತಿಳಿದುಕೋ. ಕಾಲಗಳು ಕಠಿಣ ಅಂದ್ರೆ ಮನುಷ್ಯರು ಕಠಿಣವಾಗಿರ್ತಾರೆ. ಮನುಷ್ಯರು ಹೇಗಿರ್ತಾರೆ? ಕಠಿಣವಾಗಿರ್ತಾರೆ. ಮನುಷ್ಯರು ಸ್ವಾರ್ಥ ಚಿಂತಕರು. ಸ್ವಾರ್ಥ ಚಿಂತಕರು, ಹಣದಾಸೆ ಉಳ್ಳವರು, ಬಡಾಯಿ ಕೊಚ್ಕೊಳ್ತಾರಂತೆ, ಅಹಂಕಾರಿಗಳಂತೆ, ದೂಷಕರಂತೆ, ತಂದೆ ತಾಯಿಗಳಿಗೆ ಅವಿಧೇಯರು, ಉಪಕಾರ ನೆನೆಸದವರು, ದೇವರ ಭಯವಿಲ್ಲದವರು, ಮಮತೆ ಇಲ್ಲದವರು, ಸಮಾಧಾನವಾಗದವರು, ಚಾಡಿ ಹೇಳುವವರು, ದಮೆ ಇಲ್ಲದವರು, ಉಗ್ರತೆ ಉಳ್ಳವರು, ಒಳ್ಳೆಯದನ್ನು ಪ್ರೀತಿಸದವರು, ದ್ರೋಹಿಗಳು, ದುಡುಕಿನವರು, ಉಬ್ಬಿಕೊಂಡವರು, ದೇವರನ್ನು ಪ್ರೀತಿಸದೆ ಭೋಗಗಳನ್ನೇ ಪ್ರೀತಿಸುವವರು, ಭಕ್ತಿಯ ವೇಷದಲ್ಲಿದ್ದು ಏನ್ರಿ ಅದರ ಬಲವನ್ನು ಬೇಡವೆನ್ನುವರು ಆಗಿರುವರು. ಇಂಥವರ ಸಹವಾಸ ಮಾಡಬೇಡ ನನ್ನ ಮಗನೇ ಅಂತೇಳಿ ತಿಮೋತಿಯನಿಗೆ ಬರಿತಾ ಇದ್ದಾನೆ. ಅವರ ಮಧ್ಯದಲ್ಲಿ ಕೂಡ ಇಂಥವ್ರಿದ್ದಾರೆ ಪ್ರಾರಂಭದಲ್ಲಿ. ಇವಾಗ ಎಷ್ಟಿರ್ಬೋದು ಅಂತವ್ರು? ಟೋಟಲ್ ಎಲ್ಲ ಕಡೆ ಹಾಗೇನೆ ಇದ್ದಾರೆ. ಎಲ್ಲ ಕಡೆ ಹಾಗೇನೆ ಇದ್ದಾರೆ. ಕೊನೆಯದಾಗಿ ಕ್ರೈಸ್ತರ ಮಧ್ಯದಲ್ಲಿ ಕೂಡ, ಲೋಕದಲ್ಲಿ ಹಾಗೆ ಇದೆ, ದೇವರ ಪ್ರಜೆಗಳು ಎಂದು ಕರೆಯಲ್ಪಡುತ್ತಿರುವಂತ ಕ್ರೈಸ್ತರ ಮಧ್ಯದಲ್ಲೂ ಕೂಡ ಅಲ್ಲಲ್ಲಿ ಇದ್ದಾರೆ. ಒಳ್ಳೆ ಭಕ್ತರು ಕೆಲವರು ಇದ್ದಾರೆ. ಹೆಚ್ಚಾಗಿ ಈ ಗುಣಗಳು ಕಾಣುತ್ತೆ. ಇದು ನೀತಿ ಗುಣಗಳ, ಕೆಟ್ಟ ಗುಣಗಳ? ಇದು ನೀತಿ ಫಲಗಳ, ಕೆಟ್ಟ ಫಲಗಳ? ಕೆಟ್ಟ ಫಲಗಳು ಅಂದ್ರೆ ದೇವರಿಗೆ ಅವಶ್ಯಕತೆ ಇಲ್ಲದಂತ ಫಲಗಳು. ದೇವ್ರಿಗೆ ಬೇಡ ಇದು ದೇವರಿಗೆ ಬೇಡ. ಇದು ಸೈತಾನನ ಮೂಲಕ ಹುಟ್ಟಿದಂತ ಫಲಗಳಿವು. ಮನುಷ್ಯನಲ್ಲಿ ಸ್ವಾರ್ಥ ಎನ್ನುವಂಥದ್ದು ಒಂದು ಫಲ, ಹಣದಾಸೆ ಎನ್ನುವಂಥದ್ದು ಮತ್ತೊಂದು ಫಲ, ಬಡಾಯಿ ಕೊಚ್ಚಿಕೊಳ್ಳುವಂಥದ್ದು ಎನ್ನುವಂಥದ್ದು ಇನ್ನೊಂದು ಫಲ, ಅಹಂಕಾರ ಎನ್ನುವಂಥದ್ದು ಮತ್ತೊಂದು ಫಲ, ದೂಷಣೆ ಮಾಡುವಂಥದ್ದು, ತಂದೆ ತಾಯಿಗಳಿಗೆ ಅವಿಧೇಯರು ಎನ್ನುವಂತ ಇವೆಲ್ಲ ಗುಣಗಳಿದೆ ನೋಡಿ. ಇವೆಲ್ಲ ಕೂಡ ದೇವರಿಗೆ ಇಷ್ಟವಿಲ್ಲದ ಗುಣಗಳು. ದೇವರಿಗೆ ಇಷ್ಟವಾದಂತ ಗುಣಗಳಿದ್ರಲ್ಲಿ ಒಂದಾದ್ರೂ ಕಾಣುತ್ತಾ? ಮನುಷ್ಯರಲ್ಲಿ ಹಾಗೆ ಇದೆ ರೀ. ಮನುಷ್ಯನು ನೋಡೋದಕ್ಕೆ ಹೊರಗಡೆ ಮಾತ್ರ ಇವನು ಮನುಷ್ಯನಾಗಿ ಕಾಣ್ತಾನೆ. ನಿಜ ಸ್ವರೂಪ ಮನುಷ್ಯನಲ್ಲ ಇವನು, ಮಾನವನಲ್ಲ ಇವನು. ಮಾನವನಲ್ವಾ? ಮನುಷ್ಯರಲ್ವಾ? ಮಣ್ಣಿನಲ್ಲಿ ತನ್ನ ಗುಣ ತೋರಿಸುತ್ತೆ. ಮಣ್ಣಿನಲ್ಲಿ ತನ್ನ ಗುಣ ತೋರಿಸುತ್ತೆ, ಗಿಡಗಳಲ್ಲಿ ತನ್ನ ಗುಣ ತೋರಿಸುತ್ತೆ, ಮರಗಳಲ್ಲಿ ತನ್ನ ಗುಣ ತೋರಿಸುತ್ತೆ. ಮನುಷ್ಯನಲ್ಲಿ ಯಾವ ಗುಣ? ಮನುಷ್ಯನಲ್ಲಿ ಮಾನವತ್ವ ಇರಬೇಕು. ನೆಕ್ಸ್ಟ್ ದೈವತ್ವ ಕಾಣಬೇಕು. ಮೊದಲನೇದಾಗಿ ಮಾನವತ್ವ ಕಾಣಬೇಕು, ಎರಡನೇದಾಗಿ ದೈವತ್ವ ಕಾಣಬೇಕು. ಯಾಕೆಂದ್ರೆ ಈ ಶರೀರ ಮಣ್ಣಿನ ಮೂಲಕ ಬಂದಿದೆ. ಮಣ್ಣಿನ ಮೂಲಕ ಬಂದಂತೆ ಈ ಶರೀರದಲ್ಲಿ ದೇವರ ಮೂಲಕ ಬಂದಂತ ಆತ್ಮ. ಮಣ್ಣು ಒಳ್ಳೆಯದು, ದೇವರ ಮೂಲಕ ಬಂದಿರುವಂತ ಆತ್ಮ ಕೂಡ ಒಳ್ಳೆಯದು. ಆದರೆ ದೇವರ ಮೂಲಕ ಬಂದಿರುವಂತ ಆತ್ಮ ಏನಾಗಿದೆ? ಮಣ್ಣು ಶರೀರ ಏನಾಗಿದೆ? ಆತ್ಮ ಶರೀರ ಎರಡು ಸೇರಿ ದೆವ್ವಕ್ಕೆ ಒಳಪಟ್ಟಿದೆ, ದುರಾತ್ಮನಿಗೆ ಒಳಪಟ್ಟಿದೆ. ಸುಳ್ಳು ಮಾತುಗಳು ಬಂದಿದೆ ಅಂದ್ರೆ ಸುಳ್ಳಿಗೆ ಮೂಲ ಪುರುಷನು ಸೈತಾನನು. ಸುಳ್ಳಿಗೆ ಮೂಲ ಪುರುಷನು ಸೈತಾನನಾಗಿರುವಾಗ ಅವನಲ್ಲಿ ಸಕಲ ವಿಧವಾದ ಅನ್ಯಾಯ, ಮೋಸ ಎಲ್ಲ ಅವನಲ್ಲಿದೆ. ಅವನಲ್ಲಿ ಇದ್ದಂಥದ್ದು ಎಲ್ಲ ಕೂಡ ಮನುಷ್ಯನಲ್ಲಿ ಪ್ರವೇಶವಾಗಿದೆ. ಅದಕ್ಕೆ ಮನುಷ್ಯನಲ್ಲಿ ಏನ್ ಕಾಣ್ತಾ ಇಲ್ಲ? ನೀತಿ ಕಾಣ್ತಾ ಇಲ್ಲ, ಪರಿಶುದ್ಧತೆ ಕಾಣ್ತಾ ಇಲ್ಲ, ಭಕ್ತಿ ಕಾಣ್ತಾ ಇಲ್ಲ, ಶ್ರದ್ಧೆ ಇಲ್ಲ, ಯಥಾರ್ಥತೆ ಇಲ್ಲ. ಇವೆಲ್ಲ ನೋಡುವಾಗ ಪ್ರಿಯರ ದೇವ್ರ ಮಕ್ಕಳಿರ, ದೆವ್ವಕ್ಕೆ ಸಂಬಂಧಪಟ್ಟದ್ದು.
ಯಾಕೋಬನು ಬರೆದ ಪತ್ರಿಕೆ 3ನೇ ಅಧ್ಯಾಯ, ಯಾಕೋಬನು ಬರೆದ ಪತ್ರಿಕೆ 3ನೇ ಅಧ್ಯಾಯ 13ನೇ ವಚನವನ್ನು ನೋಡಿ. 13ರಿಂದ 18ನೇ ವಚನದವರೆಗೆ ಓದಿಮ. ನಮ್ಮಲ್ಲಿ ಜ್ಞಾನಿಯು ಬುದ್ಧಿವಂತನು ಯಾರು? ಅಂತವನು ಯೋಗ್ಯವಾಗಿ ನಡೆದುಕೊಂಡು ಜ್ಞಾನದ ಲಕ್ಷಣವಾಗಿರುವ ಶಾಂತ ಗುಣದಿಂದ ಅದರ ಫಲವನ್ನು ತೋರಿಸಲಿ. ಜ್ಞಾನದ ಫಲ, ಜ್ಞಾನ ದೇವರ ಮೂಲಕ ಬಂದಿದೆ. ದೇವರು ಜ್ಞಾನ, ಏಸು ಕ್ರಿಸ್ತರು ಜ್ಞಾನ, ಪ್ರೀತಿ, ಇವೆಲ್ಲ ಅವರಲ್ಲಿದೆ. ಅದೇ ಪ್ರಕಾರ ಸೈತಾನನು, ಇವನು ಕೂಡ ಜ್ಞಾನ, ಇವನು ಲೋಕಕ್ಕೆ ಸಂಬಂಧಪಟ್ಟದ್ದು, ಅಂದ್ರೆ ನಾಶನಕ್ಕೆ ನಡೆಸುವಂಥದ್ದು. 14ನೇ ವಚನ. ಆದರೆ ತೀಕ್ಷ್ಣವಾದ ಮಸ್ತರವು ಪಕ್ಷಭೇದವು ನಿಮ್ಮ ಹೃದಯದೊಳಗೆ ಇರುವಲ್ಲಿ ನೀವು ಸತ್ಯಕ್ಕೆ ವಿರೋಧವಾಗಿ ಸುಳ್ಳಾಡಿ ಹೊಗಳಿಕೊಳ್ಳಬೇಡಿರಿ. ಇದು ಸತ್ಯಕ್ಕೆ ವಿರುದ್ಧವಾದದ್ದು ಇದು. ಆಮೇಲೆ ಅದು ಮೇರಣದಿಂದ ಬಂದ ಜ್ಞಾನವಲ್ಲ, ಅದು ಭೂ ಸಂಬಂಧವಾದದ್ದು, ಪ್ರಾಕೃತ ಭಾವವಾದದ್ದು, ದೆವ್ವಗಳಿಗೆ ಸಂಬಂಧಪಟ್ಟದ್ದು. ಮತ್ಸರವು ಪಕ್ಷಭೇದವು ಇರುವ ಕಡೆ ಗಲಿಬಿಲಿಯು ಸಕಲ ವಿಧವಾದ ನೀಚ ಕೃತ್ಯಗಳು ಇರುವವು. ಸಕಲ ವಿಧವಾದ ನೀಚ ಕೃತ್ಯಗಳು ಇರುವವು. ಎಲ್ಲಿಂದ ಬಂದಿದೆ? ದೆವ್ವಗಳಿಗೆ ಸಂಬಂಧಪಟ್ಟದ್ದು, ದೆವ್ವಗಳಿಗೆ ಸಂಬಂಧಪಟ್ಟದ್ದು. ದೇವರಿಂದ ಬಂದಿರುವಂತದ್ದು ಈ ಮಣ್ಣಿನಲ್ಲಿ ಕಾಣುತ್ತೆ ರೀ, ಮಣ್ಣಿನಲ್ಲಿ ಕಾಣುತ್ತೆ. ಈ ಲೋಕದಲ್ಲಿ ಮತ್ತೊಂದು ದೆವ್ವಕ್ಕೆ ಸಂಬಂಧಪಟ್ಟಂತ ಜ್ಞಾನ ಕಾಣುತ್ತೆ, ದೆವ್ವಕ್ಕೆ ಸಂಬಂಧಪಟ್ಟಂತ ಗುಣಗಳು ಕಾಣುತ್ತೆ. ದೆವ್ವಕ್ಕೆ ಸಂಬಂಧಪಟ್ಟಂತ ಗುಣಗಳು ಮನುಷ್ಯನಲ್ಲಿ ಮಾತ್ರ ಕಾಣುತ್ತೆ. ಈ ಲೋಕದಲ್ಲಿ ಮನುಷ್ಯನು ಸಾಕ್ಷಾತ್ತು ದೇವರ ಸ್ವರೂಪ ಆಗಿರುವಾಗ, ದೇವರ ಹೋಲಿಕೆ ಆಗಿರುವಾಗ ಏನ್ರಿ ಪ್ರಿಯರೇ, ಮನುಷ್ಯನು ಬಹಳ ಡೇಂಜರ್, ಮೋಸಗಾರನು, ವೇಷ ಹಾಕಿಕೊಂಡಿದ್ದಾನೆ, ಕುರಿ ವೇಷ, ಮಾತಿನ ಮೂಲಕ ಮೋಸ ಮಾಡ್ತಾನೆ ಇವನು. ಮಾತುಗಳು ಮೋಸ ಮಾಡುವಂತ ಮಾತುಗಳು ಇರುತ್ತೆ. ಅಂದ್ರೆ ಸಿಹಿ ಮಾತುಗಳು ಮೃದುವಾಗಿರುತ್ತೆ, ಸಿಹಿಯಾಗಿರುತ್ತೆ. ಎಲ್ಲೆಲ್ಲಿ ಮೋಸ ಮಾಡ್ಬೇಕು ಅಲ್ಲೆಲ್ಲಿ ಮೋಸ ಮಾಡ್ತಾ ಇರ್ತಾನೆ. ಗಮನಿಸ್ಬೇಕು ಪ್ರಿಯರೇ, ಈ ಪ್ರಕೃತಿಯಲ್ಲಿ ದೇವರ ನೀತಿ, ದೇವರ ನ್ಯಾಯ, ದೇವರ ಗುಣಗಳು ಈ ಜಗತ್ತಿನಲ್ಲಿ ಕಾಣುತ್ತೆ. ಸೂರ್ಯ, ಚಂದ್ರ, ನಕ್ಷತ್ರಗಳಲ್ಲಿ, ಗಾಳಿಯಲ್ಲಿ, ನೀರಿನಲ್ಲಿ, ಮಣ್ಣಿನಲ್ಲಿ, ಕಲ್ಲಿನಲ್ಲಿ, ಬೆಳ್ಳಿ ಬಂಗಾರದಲ್ಲಿ, ಪ್ರತಿ ವಸ್ತುಗಳಲ್ಲಿ ದೇವರ ನೀತಿ ಕಾಣುತ್ತೆ. ಆದರೆ ಮನುಷ್ಯನಲ್ಲಿ ದೇವರ ನೀತಿ ಏನಾದ್ರೂ ಕಾಣುತ್ತಾ? ಮನುಷ್ಯರಲ್ಲಿ ದೇವರ ನೀತಿ ಇದೆಯಾ ಅಂತ ನೋಡುವಾಗ ನೀತಿ ಕಾಣುತ್ತಲ್ಲ. ಒಂದು ವೇಳೆ ಇದ್ರೆ ಎಲ್ಲೋ ಒಬ್ರು, ಟೋಟಲ್ ಭೂಲೋಕದಲ್ಲಿ ಸರ್ವ ಮಾನವರು ಸಾಕ್ಷಾತ್ತು ದೇವರಿಗೆ ಮಕ್ಕಳಾಗಿರುವಾಗ ಅವರೆಲ್ಲರಲ್ಲಿ ದೇವರ ನೀತಿ ಕಾಣ್ಬೇಕು. ಆದರೆ ನೋಡಿ ಪ್ರಿಯರಾದ ದೇವರ ಮಕ್ಕಳಿರ, ಏನ್ರಿ ಶಾಸ್ತ್ರಿಗಳು ಪರಿಷಾಯರುಗಳ ಬಗ್ಗೆ ಹೇಳ್ತಾರಲ್ಲ, ಶಾಸ್ತ್ರಿ ಬಗ್ಗೆ ಪರಿಷಾಯರ ಬಗ್ಗೆ ಹೇಳ್ತಾರೆ. ನೋಡಿ ಏನ್ ಹೇಳ್ತಾರೆ ನೋಡಿ. ಮತ್ತಾಯನ ಬರೆದ ಸುವಾರ್ತೆ 23ನೇ ಅಧ್ಯಾಯ ನಾನು ಓದ್ತೀನಿ. ಮತ್ತಾಯನ ಬರೆದ ಸುವಾರ್ತೆ 23ನೇ ಅಧ್ಯಾಯ, ಸಮಯ ಆಯ್ತು, ನಾನು ಓದ್ತೀನಿ. ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಪರಿಷಾಯರೇ, ಪರಲೋಕ ರಾಜ್ಯದ ಬಾಗಲನ್ನು ಮನುಷ್ಯರ ಎದುರಿಗೆ ಮುಚ್ಚಿ ಬಿಡುತ್ತೀರಿ. ನೀವಂತೂ ಹೋಗುವುದಿಲ್ಲ, ಒಳಕ್ಕೆ ಹೋಗಬೇಕೆಂದಿರುವವರನ್ನು ಹೋಗಗೊಡಿಸುವುದಿಲ್ಲ. ಹೇಗಿದೆ ನೋಡಿ, ಒಂದು ದೊಡ್ಡ ಕಳ್ಳ, ಮೃಗವಾಗಿದೆ, ಸೈತಾನ್, ದೆವ್ವ. ಇದು ಮನುಷ್ಯನು ಏನ್ರಿ, ಈ ಸತ್ತೋದರಲ್ಲಿ ದೆವ್ವಗಳು ಬರ್ತಾವ ಅಂತ ಹೇಳ್ತವೆ. ಆಲ್ರೆಡಿ ಮನುಷ್ಯನೇ ಸತ್ತೋಗಿದ್ದಾನೆ. ಮನುಷ್ಯನು ಏನಾಗಿದ್ದಾನೆ ಗೊತ್ತಾ? ಸತ್ತ ಶವ.
ದೇವ್ರ ದೃಷ್ಟಿಯಲ್ಲಿ ಸತ್ತ ಶವ ಆಗಿದ್ದಾನೆ. ಆ ಸತ್ತ ಶವ ಆಗಿರುವಂತ ಈ ಶವದಲ್ಲಿ ಅಂದ್ರೆ ಸತ್ತೋಗಿರುವಂತ ಆತ್ಮಗಳೆಲ್ಲ ಇವು ಏನಪ್ಪಾ ಅಂದ್ರೆ ಈ ದೆವ್ವಗಳು ದೊಡ್ಡ ದೊಡ್ಡ ಪಂಡಿತರಂತೇಳಿ ಮಾತಾಡ್ತಾರೆ ನೋಡಿ. ದೊಡ್ಡ ಪಂಡಿತ ಅಲ್ಲ, ದೊಡ್ಡ ದೆವ್ವ ಅಂತ. ಇಲ್ಲಿ ನೋಡಿ, ಇವ್ರು ಪಂಡಿತರು ಯಾರು? ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಪರಿಶಾಯರೇ. ಅಂದ್ರೆ ಶಾಸ್ತ್ರಿಗಳಿದ್ದಾರೆ, ಪರಿಶಾಯರಿದ್ದಾರೆ, ಯಾಜಕರಿದ್ದಾರೆ, ಮಹಾಯಾಜಕರಿದ್ದಾರೆ. ಅವ್ರಿಗೆ ಹೇಳುವಂತ ಮಾತು, ಪರಲೋಕ ರಾಜ್ಯದ ಬಾಗಲನ್ನ ಮನುಷ್ಯರೆದುರಿಗೆ ಮುಚ್ಚಿ ಬಿಡುತ್ತೀರಿ, ನೀವಂತೂ ಒಳಕ್ಕೆ ಹೋಗುವುದಿಲ್ಲ, ಒಳಕ್ಕೆ ಹೋಗಬೇಕೆಂದಿರುವವರನ್ನು ಹೋಗಗೊಡಿಸುವುದಿಲ್ಲ. ಏನ್ ಮಾಡ್ತಾರೆ? ದೇವ್ರ ಬಗ್ಗೆ ತಿಳಿಸುವಾಗ, ದೇವರ ಜ್ಞಾನವನ್ನ ತಿಳಿಸುವಾಗ, ಪರಲೋಕ ರಾಜ್ಯದ ಬಗ್ಗೆ ಮಾತನಾಡುವಾಗ ಏನ್ರಿ ಅವರೂ ಕೇಳಲ್ಲ, ಇವರು ಕೇಳಲ್ಲ, ಅವರ ಜೊತೆಯಲ್ಲಿದ್ದವ್ರಿಗೆ ಕೇಳೋದಕ್ಕೆ ಬಿಡಲ್ಲ. ಅಂದ್ರೆ ಅವರು ಹೋಗಲ್ಲ, ಹೋಗೋದಕ್ಕೆ ಬಿಡಲ್ಲ. ಅದೇ ಪ್ರಕಾರ ಪ್ರತಿ ಮನೆಗಳಲ್ಲಿ ತಯಾರಾಗಿದ್ದಾರೆ ಈಗಿನ ಕಾಲದಲ್ಲಿ. ಒಂದು ಕಾಲದಲ್ಲಿ ಹಾಗಿರ್ಲಿಲ್ಲ. ಭಕ್ತಿಯಲ್ಲಿ ಇರ್ತೀರಾ, ಒಳ್ಳೇದಪ್ಪ, ಭಕ್ತಿಯಲ್ಲಿ ಇರಿಪ್ಪ. ನೀವ್ ಯಾವ ದೇವರನ್ನ ನಂಬಿಕೊಳ್ತೀರಾ ಇರಿ, ಯಾವ ದೇವರಾದ್ರೂ ಪರವಾಗಿಲ್ಲ, ಭಕ್ತಿಯಲ್ಲಿ ಇರಿ ಅಂತ ಹೇಳ್ತಾರೆ. ಇವಾಗ ನೋಡಿ, ಸೃಷ್ಟಿಕರ್ತನಾಗಿರುವಂತ ದೇವರನ್ನ ತಿಳ್ಕೊಳ್ಬೇಕಲ್ಲ. ತಿಳ್ಕೊಳ್ಳುವಾಗ ಏನ್ರಿ, ತಿಳಿಸೋದಕ್ಕೆ ಯಾರೋ ಬಂದಾಗ ಮತಾಂತರ ಎನ್ನುವಂಥದ್ದೊಂದು ಪಟ್ಟ ಕಟ್ತಾರೆ. ಇವರು ಮತಾಂತರ ಮಾಡ್ತಾರೆ. ನಿಮ್ಮ ಮತಗಳು ತಗೊಂಡು ದೇವ್ರು ಏನಯ್ಯ ಮಾಡ್ತಾರೆ? ಇವ್ರು ಕರಪತ್ರಿಕೆಗಳು ಕೊಟ್ರೆ ಮತಾಂತರ ಆಗ್ಬಿಡ್ತಾರ. ದೇವ್ರ ವಾಕ್ಯ ಹೇಳಿದ್ರೆ ಮತಾಂತರ ಆಗ್ತಾರೆ. ದೇವ್ರ ವಾಕ್ಯ ಯಾಕೆ ಗೊತ್ತಾ? ನಿಮ್ಮ ಬದುಕುಗಳು ಬದಲಾಗ್ಬೇಕು ಅಂತೇಳಿ. ನೀವು ಸಾಕ್ಷಾತ್ ದೇವರಿಗೆ ಮಕ್ಕಳು, ದೇವರಿಗೆ ಮಕ್ಕಳಾಗಿರುವಂತ ನಿಮ್ಮಲ್ಲಿ ಏನಿದೆ? ದುರಾತ್ಮ ಇದೆ, ಕೆಟ್ಟ ಆಲೋಚನೆಗಳಿದೆ, ಲೋಕಕ್ಕೆ ಸಂಬಂಧಪಟ್ಟಂತ ಕೆಲಸಗಳು, ದೇವರಿಗೆ ವಿರುದ್ಧವಾದಂತ ಕೆಲಸಗಳು, ಅಂಧಕಾರದ ಕೆಲಸಗಳು, ಅಂಧಕಾರದ ಕತ್ತಲೆ ಕೆಲಸ, ಕೆಟ್ಟದ್ದು ಎಲ್ಲ ಕೆಟ್ಟದೇ ಇದೆ. ಅದಕ್ಕೆ ಇವೆಲ್ಲ ಅರ್ಥ ಮಾಡಿಕೊಂಡು ಏನಾಗ್ಬೇಕು? ದೇವರ ರಾಜ್ಯದಲ್ಲಿ ಬರಬೇಕು. ನೀವು ದೇವರ ರಾಜ್ಯದಲ್ಲಿ ಬಂದ ಮೇಲೆ ಇನ್ನು ಅನೇಕರನ್ನ ದೇವರ ಮಾರ್ಗದಲ್ಲಿ ನಡೆಸಬೇಕು. ಇವರು ದೊಡ್ಡವರಂತೆ, ಇವರು ಏನು ಶ್ರೇಷ್ಠರಂತೆ, ಇವ್ರೇನು ಜ್ಞಾನಿಗಳಂತೆ, ಅವರು ಹೋಗಲ್ಲಂತೆ, ಇನ್ನು ಹೋಗೋರಿಗೆ ಬಿಡಲ್ವಂತೆ. ಹೇಗಿದ್ದಾರೆ ನೋಡಿ ಪ್ರಿಯರೇ. ಅದಕ್ಕೆ ಕಪಟಿಗಳಾದ ಶಾಸ್ತ್ರಿಗಳೇ, ಪರಿಶಾಯರೇ, ಪರಲೋಕ ರಾಜ್ಯದ ಬಾಗಲನ್ನು ಮನುಷ್ಯರ ಎದುರಿಗೆ ಮುಚ್ಚಿ ಬಿಡುತ್ತೀರಿ. ಮನುಷ್ಯರ ಎದುರಿಗೆ ಮುಚ್ಚಿ ಬಿಡುತ್ತೀರಿ ಅಂತಂದ್ರೆ ಅನೇಕ ಕುಲಗಳು ಬಂದಿದೆ, ಅನೇಕ ಜಾತಿಗಳು ಬಂದಿದೆ, ಅನೇಕ ಪಂಗಡಗಳು ಬಂದಿದೆ, ಅನೇಕ ಸಿದ್ಧಾಂತಗಳು ಬಂದಿದೆ, ಅನೇಕ ಏನ್ರಿ ಅನೇಕ ಕಾರ್ಯಕ್ರಮಗಳು ತಂದು ಕೊಟ್ಟಿದ್ದಾರೆ. ಅನೇಕ ಆಚಾರಗಳು ಬಂದಿದೆ, ಅನೇಕ ಪದ್ಧತಿಗಳು. ಈ ಕುಲ, ಈ ಜಾತಿ, ಈ ಮತ, ಈ ಆಚಾರ, ಈ ಪದ್ಧತಿ, ತುಂಬಾ ದೊಡ್ಡ ದೊಡ್ಡ ಗೋಡೆಗಳನ್ನು ಕಟ್ಟಿದ್ದಾರೆ ಇವರು. ಈ ಗೋಡೆಗಳನ್ನು ದಾಟಿಕೊಂಡು ದೇವರ ಮಾರ್ಗದಲ್ಲಿ ಬರಬೇಕು. ಕೆಡಬೇಕಿದು. ದೊಡ್ಡ ದೊಡ್ಡ ಕೋಟೆ ಕೊತ್ತಲಗಳಂದ್ರೆ ಜಾತಿ ಎಂಬ ಕೋಟೆ, ಕುಲ ಎನ್ನುವಂಥದ್ದು, ಮತ ಎನ್ನುವಂಥದ್ದು, ಅದರಲ್ಲಿ ಅನೇಕ ಪದ್ಧತಿಗಳು, ಅನೇಕ ಆಚಾರಗಳು. ಸೃಷ್ಟಿಕರ್ತನನ್ನ ಏನ್ರಿ ತಿಳಿದುಕೊಳ್ಳದೆ ಇರುವಂತ ಕಾರಣ ಏನಪ್ಪಾ ಅಂದ್ರೆ ಇವೇ ಕಾರಣಗಳು. ಯೇಸು ಕ್ರಿಸ್ತರ ಒಂದು ಪ್ರಾರ್ಥನೆ ಆಲಯಕ್ಕೆ, ಚರ್ಚಿಗೆ ಹೋದ್ರೆ ಅಲ್ಲಿಗೆ ಹೋಗ್ಬೇಡ್ರಿ ಕಣ್ರು, ಅಲ್ಲಿಗೆ ಹೋಗ್ಬಾರ್ದು, ನಮ್ದು ದೊಡ್ಡ ಜಾತಿ, ಅವ್ರದ್ದು ಚಿಕ್ಕ ಜಾತಿ, ಅವ್ರದ್ದು. ದೇವ್ರಿಗೆ ಜಾತಿ ಇದೆಯಾ? ಯೇಸು ಪ್ರಭುಗೆ ಜಾತಿ ಇದೆಯಾ? ಸೃಷ್ಟಿ ಮಾಡಿರುವಂತ ಸೃಷ್ಟಿಕರ್ತನಿಗೆ ಜಾತಿ ಇದೆಯಾ? ಅವರು ಚಿಕ್ಕ ಜಾತಿ, ಅವರು ಕೀಳ ಜಾತಿ, ನಮ್ದು ದೊಡ್ಡ ಜಾತಿ. ಏನ್ ದೊಡ್ಡ ಜಾತಿ? ಈ ದೊಡ್ಡ ಜಾತಿ ಅನ್ನುವಂಥದ್ದು ಏನಪ್ಪಾ ಅಂದ್ರೆ, ಇದು ದೊಡ್ಡ ದೊಡ್ಡ ಕೋಟೆಗಳನ್ನ ಕಟ್ಟಿ ಅವರೂ ಹೋಗಲ್ಲ, ಹೋಗೋರಿಗೆ ಬಿಡಲ್ಲ. ಅದೇ ಹೇಳ್ತಾರೆ ಇಲ್ಲಿ. ಪರಿಶಾರಲ್ಲಿ ಕೂಡ ಹಾಗೆ ತಯಾರಾಗಿದ್ದಾರೆ. 15ನೇ ವಚನ ನೋಡೋಣ, 16ನೇ ವಚನ, ಇಲ್ಲಾಂದ್ರೆ 15.
ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ ಪರಿಸಾಯರೇ, ನೀವು ಒಬ್ಬನನ್ನು ನಿಮ್ಮ ಮತದಲ್ಲಿ ಸೇರಿಸಿಕೊಳ್ಳುವುದಕ್ಕಾಗಿ ಭೂಮಿಯನ್ನು ಸಮುದ್ರವನ್ನು ಸುತ್ತಿಕೊಂಡು ಬರುತ್ತೀರಿ. ಅವನು ಸೇರಿದ ಮೇಲೆ ಅವನನ್ನು ನಿಮಗಿಂತ ಎರಡರಷ್ಟನ್ನಾಗಿ ನರಕ ಪಾತ್ರನಾಗ ಮಾಡುತ್ತೀರಿ. ನರಕ ಪಾತ್ರ ಅಂದ್ರೆ ನರಕದಲ್ಲಿ ಎರಡರಷ್ಟು ಪ್ರತಿದಂಡನೆ ಹೊಂದುವಂಥದ್ದು. ಅಂದ್ರೆ ತಮ್ಮ ಮತದಲ್ಲಿ ಸೇರಿಸಿಕೊಳ್ಳೋದಕ್ಕೆ ಅನೇಕ ಪ್ರಯತ್ನ ಮಾಡ್ತಾರೆ. ತಮ್ಮ ಮತದಲ್ಲಿ ಅಂತಂದ್ರೆ ನಮ್ದೇ ಶ್ರೇಷ್ಠ, ನಾವು ಮಾಡುವಂಥದ್ದು ಶ್ರೇಷ್ಠ, ಇದರಲ್ಲಿ ಪದ್ಧತಿಗಳಿದೆ, ಇದರಲ್ಲಿ ಆಚಾರಗಳಿದೆ, ಇದರಲ್ಲಿ ನಿಷ್ಠೆ ಇದೆ, ಇದರಲ್ಲಿ ನೇಮ ಇದೆ ಅಂತೇಳಿ ಅನೇಕ ಏನು ತೋರಿಸ್ತಾರೆ. ಅದರಲ್ಲಿ ಮಾಟ ಮಂತ್ರ ಅದು ಇದು ಎಲ್ಲ ಸೇರಿಸ್ತಾರೆ. ಇದು ಮನುಷ್ಯರ ಮೂಲಕ ಬಂದಂತ ಮತಗಳು. ಈ ಮನುಷ್ಯರ ಮೂಲಕ ಬಂದಂತ ಈ ಮತಗಳಲ್ಲಿ ಸೇರಿಸ್ಕೊಳ್ಳೋದಕ್ಕೆ ಬಹಳ ಕಷ್ಟ ಪಡ್ತಾ ಇರ್ತಾರೆ. ದೇವ್ರ ಮೂಲಕ ಬಂದಂತದ್ದು ಮಾರ್ಗ ಇದು. ದೇವ್ರ ಮೂಲಕ ಬಂದಂತ ಮಾರ್ಗ ಪರಲೋಕಕ್ಕೆ ಸೇರಿಸುವಂತ ಮಾರ್ಗ ಇದೆ. ಈ ಮಾರ್ಗದಲ್ಲಿ ಸೇರಿ ಪ್ರೇರೆ ಯಥಾರ್ಥವಾಗಿರ್ಬೇಕು, ಭಕ್ತರಾಗಿ ನಡಿಬೇಕು, ಸ್ವಾತಂತ್ರ್ಯರಾಗಿ ಜೀವಿಸ್ಬೇಕು, ನೀತಿಯಿಂದ, ಶ್ರದ್ಧೆಯಿಂದ, ಪರಿಶುದ್ಧತೆಯಿಂದ, ಭಕ್ತಿಯಿಂದ, ದೃಢವಾದ ನಂಬಿಕೆಯಿಂದ ಜೀವಿಸ್ಬೇಕು. ಆದರೆ ಮನುಷ್ಯನು ಇದು ಇಷ್ಟಪಡಲ್ಲ. ದೊಡ್ಡವರು ಇದನ್ನ ಇಷ್ಟಪಡಲ್ಲ. ಅದಕ್ಕೆ ಅವರನ್ನು ಕುರಿತು ಹೇಳಿರುವಂತ ಮಾತೇನಪ್ಪ ಅಂತ ನೋಡುವಾಗ, ವೇಷಧಾರಿಗಳೇ, ಕಪಟಿಗಳೇ ಅಂದ್ರೆ ಅರ್ಥ ಏನು? ವೇಷಧಾರಿಗಳಂತ ಅರ್ಥ. ವೇಷಧಾರಿಗಳು, ಕಪಟಿಗಳು. ನೋಡೋದಕ್ಕೆ ಭಕ್ತರ ವೇಷ ಹಾಕಿಕೊಂಡಿದ್ದಾರೆ, ವಸ್ತ್ರಗಳಾಗಿರುತ್ತೆ. ವಸ್ತ್ರಗಳು ನೋಡುವಾಗ ದೊಡ್ಡ ಭಕ್ತರು ಬಂದ್ರಪ್ಪ ಇವರು, ಅವ್ರು ಹಾಕಿರುವಂತ ವಸ್ತ್ರಗಳು ನೋಡುವಾಗ ದೊಡ್ಡ ಭಕ್ತರಪ್ಪ ಇವರು. ಅಂದ್ರೆ ಅವರು ಕಪಟಿಗಳಂತೇಳಿ ದೇವ್ರು ಹೇಳ್ತಾರೆ. ದೇವರು ಸೃಷ್ಟಿ ಮಾಡಿರುವಂತ ಸೃಷ್ಟಿಕರ್ತನಾದ ದೇವ್ರು ಹೇಳುವಂತ ಮಾತು ಏನಪ್ಪಾ ಅಂತ ನೋಡುವಾಗ, ಕಪಟಿಗಳು, ವೇಷಧಾರಿಗಳು. ನಮ್ಮಲ್ಲಿ ಕೂಡ ಏನಾದ್ರೂ ವೇಷಧಾರಣೆ ಇದೆಯಾ? ನಮ್ಮಲ್ಲಿ ಏನಾದ್ರೂ ಕಪಟ ಇದೆಯಾ? ನಮ್ಮಲ್ಲಿ ವೇಷಧಾರಣೆ ಇರಬಾರ್ದು, ಅಂದ್ರೆ ತೆಗೆದಾಕ್ಬೇಕು ಪ್ರಿಯರೇ. ಟೋಟಲ್ ಲೋಕದಲ್ಲಿ ನೋಡುವಾಗ ವೇಷಧಾರಣೆ ಇದೆ, ಕಪಟ ಇದೆ. ಅದನ್ನ ಸರಿಪಡಿಸ್ಕೊಳ್ಳೋದು ಹೋದ್ರೆ, ದೇವರನ್ನ ಅರ್ಥ ಮಾಡಿಕೊಳ್ಳೋದು ಹೋದ್ರೆ, ದೇವರನ್ನ ಅರ್ಥ ಮಾಡಿಕೊಂಡು ಭಯ ಭಕ್ತಿಯಿಂದ ಜೀವಿಸೋದು ಹೋದ್ರೆ ಲೋಕಕ್ಕೆ ಕಠಿಣವಾದ ತೀರ್ಪಿದೆ. ಏನ್ರಿ, ಒಂದು ಉಳುಕು ಮರ ಇದ್ದಾಗ ಆ ಉಳುಕು ಮರವನ್ನ ಒಬ್ಬ ವ್ಯವಸಾಯ ಮಾಡುವಂತ ರೈತ ಅದನ್ನ ಕನಿಕರವಿಲ್ಲದೆ ಕಡ್ದಾಕ್ತಾನೆ. ಅದೇ ಪ್ರಕಾರ ದೇವರು ಕೂಡ ಲೋಕದಲ್ಲಿದ್ದಂತ ಮನುಷ್ಯರೆಂಬ ಗಿಡಗಳನ್ನ, ಮರಗಳನ್ನ ಕಡ್ದಾಕೋದಕ್ಕೆ ಸಿದ್ಧನಾಗಿದ್ದಾನೆ. ಕೈಯಲ್ಲಿ ಕತ್ತಿ ಇದೆ. ಕತ್ತಿ ಅಂದ್ರೆ ತೀರ್ಪು ಮಾಡೋದಕ್ಕೆ. ಪ್ರಿಯರ ದೇವ್ರ ಮಕ್ಕಳಿಗೆ ಆಲೋಚನೆ ಮಾಡಿ ಪ್ರಿಯರೇ. ಅಂದ್ರೆ ಅರ್ಥ ಆಗ್ತಾ ಇದೆಯಾ? ಈ ಪ್ರಕೃತಿಯಲ್ಲಿ ನೋಡುವಾಗ, ಈ ಮಣ್ಣಿನಲ್ಲಿ ನೋಡುವಾಗ ನೀತಿ ಕಾಣುತ್ತೇರೆ, ನೀತಿ ಫಲಗಳು ಕಾಣುತ್ತೇರೆ. ದೇವ್ರು ಹೇಳಿರೋ ಪ್ರಕಾರ ಏನ್ರ ಒಂದು ಬೀಜ ಹಾಕಿದರೆ ಅದು ಏನ್ ಮಾಡುತ್ತೆ ಗೊತ್ತಾ? ತಗೊಂಡು ಆಮೇಲೆ ಗಿಡವಾಗುತ್ತೆ, ಮರವಾಗುತ್ತೆ, ತಕ್ಕ ಹಾಗೆ ಫಲ ಕೊಡುತ್ತೇರೆ. ಆದ್ರೆ ಮನುಷ್ಯನು ದೇವ್ರು ಕೊಟ್ಟಿದ್ದು ಎಲ್ಲಾ ಭುಜಿಸ್ತಾ ಇದ್ದಾನೆ, ಎಲ್ಲಾ ತಿಂತಾ ಇದ್ದಾನೆ, ಎಲ್ಲ ಸೇವಿಸ್ತಾ ಇದ್ದಾನೆ. ಆದ್ರೆ ನೀತಿ ಇಲ್ಲ, ಪರಿಶುದ್ಧತೆ ಇಲ್ಲ, ಒಳ್ಳೇದಿಲ್ಲ, ಎಲ್ಲ ಸ್ವಾರ್ಥ, ಎಲ್ಲ ಕೆಟ್ಟದ್ದೇ ಕಾಣುತ್ತೀವಿ. ಹೊರಗಡೆ ನೋಡುವಾಗ ನೀತಿವಂತರಾಗಿ ಕಾಣ್ತಾರೆ, ಒಳಗಡೆ ನೋಡುವಾಗ ಕೆಟ್ಟು ಹೋಗಿದೆ. ಏನಿದೆ? 27ನೇ ವಚನ ಇದರಲ್ಲಿ ಮತ್ತಾಯನ್ ಬರ್ದ ಸುವಾರ್ತೆ 23:27. ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಪರಿಸಾಯರೇ, ನೀವು ಸುಣ್ಣ ಹಚ್ಚಿದ ಸಮಾಧಿಗಳಿಗೆ ಹೋಲಿಕೆಯಾಗಿದ್ದೀರಿ. ಇವು ಹೊರಗೆ ಚಂದವಾಗಿ ಕಾಣುತ್ತವೆ, ಒಳಗೆ ನೋಡಿದರೆ ಸತ್ತವರ ಎಲುಬುಗಳಿಂದಲೂ ಎಲ್ಲ ಹೊಲಸಿನಿಂದಲೂ ತುಂಬಿರುತ್ತದೆ. ಹಾಗೆಯೇ ನೀವು ಸಹ ಹೊರಗೆ ಜನರಿಗೆ ಸತ್ಪುರುಷರಂತೆ ಕಾಣಿಸಿಕೊಳ್ಳುತ್ತೀರಿ. ಸತ್ಪುರುಷರು ಹೊರಗಡೆ ನೋಡುವಾಗ ಸತ್ಪುರುಷರು, ಒಳಗಡೆ ನೋಡುವಾಗ ಕೊಳುಕು. ಒಳಗಡೆ ನೋಡುವಾಗ ಕೊಳುಕು ಇದೆ, ನೀತಿ ಇಲ್ಲ, ದುಷ್ಟತ್ವ, ಭ್ರಷ್ಟತ್ವ. ಏನ್ ಮಾಡ್ಬೇಕು? ಮತ್ತೆ ದೇವರ ವಾಕ್ಯದ ಮೂಲಕ ಶುದ್ಧಿ ಮಾಡಬೇಕು. ಯೇಸು ಕ್ರಿಸ್ತರ ರಕ್ತದ ಮೂಲಕ ಶುದ್ಧಿ ಮಾಡಿಕೊಳ್ಬೇಕು. ದೇವರ ಬಳಿಗೆ ಬಂದು ವಿಧೇಯರಾಗಿ ಸರಿಪಡಿಸಿಕೊಂಡಾಗ ಪ್ರಿಯರ ದೇವ್ರ ಮಕ್ಕಳು, ನೀತಿ ಫಲಗಳು, ಪ್ರೀತಿ ಎಂಬ ಫಲ,
ಪ್ರೇಮ ಎಂಬ ಫಲ, ಸಂತೋಷ ಎಂಬ ಫಲ, ಅದು ನೂತನ ಫಲಗಳು, ದೇವ್ರ ಮೂಲಕ ಇದ್ದಂತ ನೂತನ ಫಲಗಳು ಹುಟ್ಟಿಕೊಳ್ಳುತ್ತೆ. ಆದ್ದರಿಂದ ಪ್ರಿಯರಾದ ದೇವರ ಮಕ್ಕಳಿರ ಆಲೋಚನೆ ಮಾಡಿ, ಶ್ರದ್ಧೆಯಿಂದ ಜೀವಿಸೋಣ, ಭಕ್ತಿಯಿಂದ ಜೀವಿಸೋಣ, ದೇವ್ರ ಮೆಚ್ಚುವ ರೀತಿಯಲ್ಲಿ ಜೀವಿಸೋಣ, ನೀತಿ ಫಲಗಳು ಕೊಡೋಣ. ಪ್ರಿಯರೇ, ಈ ಪ್ರಕೃತಿಯಲ್ಲಿ ನೋಡಿ, ಎಲ್ಲ ನೋಡಿ ಗೊತ್ತಾಗುತ್ತೆ. ಮನಸ್ಸು ಕೊಟ್ಟು ನೋಡಿ, ಮನಸ್ಸು ಕೊಟ್ಟು ನೋಡಿ, ಒಂದು ಗಿಡವನ್ನು ನೋಡಿ, ಒಂದು ಮರವನ್ನು ನೋಡಿ, ಮಣ್ಣನ್ನು ನೋಡಿ, ಪರಿಶೋಧನೆ ಮಾಡಿ, ಇದರಲ್ಲಿ ನೀತಿ ಕಾಣುತ್ತೆ. ಅದರಲ್ಲಿ ನೀತಿ ಕಾಣುತ್ತೆ. ನಮ್ಮಲ್ಲಿ ಏನ್ ಕಾಣುತ್ತೆ? ನಮ್ಮಲ್ಲಿ ಏನಿದೆ? ನೀತಿನ, ಸ್ವಾರ್ಥನ, ವೇಷಧಾರಣೆ ಇದೆಯಾ? ಪರಿಶುದ್ಧತೆ ಇದೆಯಾ? ದೇವರು ಹೇಳಿರೋ ಪ್ರಕಾರ ಇದೆಯಾ? ಇಲ್ವಾ? ಮತ್ತೇನ್ ಮಾಡೋಣ? ವಾಕ್ಯದ ಮೂಲಕ ಸರಿಪಡಿಸ್ಕೊಳ್ಳೋಣ, ಬೆಳೆಯೋಣ. ಇದೆಯಾ? ಇನ್ನೂ ಹೆಚ್ಚಾಗಿ ಇರೋಣ. ನೀತಿವಂತರು ಇನ್ನೂ ಹೆಚ್ಚಾಗಿ ನೀತಿವಂತರಾಗೋಣ. ಭಕ್ತರು ಇನ್ನೂ ಹೆಚ್ಚಾಗಿ ಭಕ್ತರಾಗೋಣ. ಇನ್ನೂ ಹೆಚ್ಚಾದಂತ ಭಕ್ತಿ ತೋರಿಸೋಣ. ನೀತಿ ಇದೆಯಾ? ನೀತಿ ಮಾರ್ಗದಲ್ಲಿ ಇದ್ದೀವ? ಇನ್ನೂ ಹೆಚ್ಚಾಗಿ ನೀತಿ ಮಾರ್ಗದಲ್ಲಿ ನಡೆಯೋಣ. ಸ್ವಲ್ಪ ನೀತಿವಂತರಾಗಿದ್ದೀವ? ಇನ್ನು ಹೆಚ್ಚಾಗಿ ನೀತಿವಂತರಾಗೋಣ. ನೀತಿ ಏನಿಲ್ವಾ? ದೇವರಿಗೆ ಒಳಪಟ್ಟು ನೀತಿವಂತರಾಗೋಣ. ಆದ್ದರಿಂದ ಕೊನೆ ಕಾಲದಲ್ಲಿದ್ದೀವಿ, ಕಡೆ ಕಾಲದಲ್ಲಿದ್ದೀವಿ. ಜಾಗೃತಿಯಿಂದ ಇರೋಣ, ಭಕ್ತಿಯಿಂದ ಇರೋಣ, ದೇವರು ಮೆಚ್ಚುವಂತ ರೀತಿಯಲ್ಲಿ ಇರೋಣ, ಪರಿಶುದ್ಧರಾಗಿ ಜೀವಿಸೋಣ, ಪ್ರಯಾಸ ಪಡೋಣ, ನಿತ್ಯ ಜೀವನ ಪಡ್ಕೊಳ್ಳೋಣ, ಪರಲೋಕವನ್ನ ಪಡೆದುಕೊಳ್ಳೋಣ. ಈ ಲೋಕ ಏನಾಗುತ್ತೋ ಗೊತ್ತಿಲ್ಲ, ಯಾವಾಗ ಗತಿಸಿ ಹೋಗುತ್ತೋ ಗೊತ್ತಿಲ್ಲ, ಯಾವಾಗ ಕೈ ಕಾಲುಗಳು ಬಿದ್ದೋಗುತ್ತೋ ಗೊತ್ತಿಲ್ಲ, ಯಾವಾಗ ಉಸುರು ನಿಂತೋಗುತ್ತೋ ಗೊತ್ತಿಲ್ಲ, ಯಾವಾಗ ಗುಂಡಿಗೆ ನಿಂತೋಗುತ್ತೋ ಗೊತ್ತಿಲ್ಲ. ಆದ್ದರಿಂದ ಸ್ವಲ್ಪ ಹೊತ್ತು ಕಾಣಿಸಿಕೊಂಡು ಆಮೇಲೆ ಕಾಣದೇ ಇರುವ ಹಬೆ ಅಂತಿದ್ದೀವಿ. ಆದ್ದರಿಂದ ಜಾಗ್ರತೆ. ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಎಲ್ಲರೂ ತಲೆವಾಗ್ಸರಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ಪ್ರಿಯ ಪರಲೋಕದಲ್ಲಿದ್ದಂತ ನಮ್ಮ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರಗಳು. ತಂದೆ, ಈ ಭೂಮಿಯಲ್ಲಿ, ಈ ಮಣ್ಣಿನಲ್ಲಿ ನೀತಿ ಕಾಣುತ್ತೆ ತಂದೆ. ನೀವೇನು ಆಜ್ಞೆ ಕೊಟ್ಟಿದ್ದೀರಾ, ಆಜ್ಞೆ ಪ್ರಕಾರ ಇದರಲ್ಲಿ ನೀತಿ ಇದೆ, ನಿಮ್ಮ ಗುಣ ಇದೆ, ನಿಮ್ಮ ಪ್ರೀತಿ ಅದು ಪರಿಚಯ ಮಾಡ್ತಾ ಇದೆ. ಟೋಟಲ್ ಪ್ರತಿಯೊಂದರಲ್ಲಿ, ಗಾಳಿಯಲ್ಲಿ, ನೀರಿನಲ್ಲಿ, ಸೂರ್ಯನಲ್ಲಿ, ಚಂದ್ರನಲ್ಲಿ, ನಕ್ಷತ್ರಗಳಲ್ಲಿ, ಪ್ರತಿಯೊಂದರಲ್ಲಿ ನಿಮ್ಮ ಪ್ರೀತಿ, ನಿಮ್ಮ ತ್ಯಾಗ, ನಿಮ್ಮ ಕೆಲಸ, ನಿಮ್ಮ ನೀತಿ ಈ ಜಗತ್ತಿನಲ್ಲಿ ಕಾಣ್ತಾ ಇದೆ ತಂದೆ. ನಿಮ್ಮ ಮಕ್ಕಳಾಗಿರುವಂತ ಮಾನವರಲ್ಲಿ ಪರಿಶೋಧನೆ ಮಾಡುವಾಗ ವಿರುದ್ಧವಾಗಿ ಇದ್ದೀವಿ ತಂದೆ. ಮನುಷ್ಯನು ವಿರುದ್ಧವಾಗಿದ್ದಾನೆ ತಂದೆ. ನೀವು ಕನಿಕರಿಸ್ತಾ ಇದ್ದೀರಾ, ಪ್ರೀತಿಸ್ತಾ ಇದ್ದೀರಾ, ಬಾ ಮಕ್ಕಳಿರ ಅಂತೇಳಿ ಕರೀತಾ ಇದ್ದೀರಾ. ಆದರೆ ನಿಮ್ಮ ಕರೆಯನ್ನ ಅರ್ಥ ಮಾಡಿಕೊಳ್ಳದೆ ಮನುಷ್ಯನು ಮೋಸ ಹೋಗ್ತಾ ಇದ್ದಾನೆ ತಂದೆ. ಕನಿಕರಿಸಿ. ಸಭೆಯಾಗಿ ಸೇರಿರುವಂತ ಎಲ್ಲಾ ನಿಮ್ಮ ಮಕ್ಕಳನ್ನ ಆಶೀರ್ವದಿಸಿ, ಎಲ್ಲರನ್ನು ಕನಿಕರಿಸಿ, ಎಲ್ಲರನ್ನು ಬಲಪಡಿಸಿ, ಅನಾರೋಗ್ಯದಲ್ಲಿದ್ದಂತ ಮಕ್ಕಳನ್ನ ಆಶೀರ್ವದಿಸಿ. ಪ್ರತಿನಿತ್ಯ ನಿಮ್ಮ ಸೇವೆ ನಿಮಿತ್ತವಾಗಿ ಪ್ರಯಾಸ ಪಡುವಂತ ನಿಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಕನಿಕರಿಸಿ, ಕಾಪಾಡಿ. ನಿನ್ನೆ ಮೊನ್ನೆ 2 ದಿನ ಇಲ್ಲಿ ತಂದೆ ದೂರ ಪ್ರಾಂತಗಳಿಂದ ಬಂದು ನಿಮ್ಮ ವಾಕ್ಯಗಳಿಗೋಸ್ಕರ ನಿಮ್ಮ ಸಹವಾಸದಲ್ಲಿ ಇರ್ಬೇಕು ಅಂತ ಹೇಳಿ ಬಂದಿರುವಂತ ಎಲ್ಲಾ ಮಕ್ಕಳನ್ನು ಆಶೀರ್ವದಿಸಿ, ಎಲ್ಲಾ ಮಕ್ಕಳನ್ನು ಬಲಪಡಿಸಿ, ಎಲ್ಲಾ ಮಕ್ಕಳನ್ನು ನಡೆಸಿ. ಸಭೆಯಲ್ಲಿದ್ದಂತ ಪ್ರತಿಯೊಬ್ಬರನ್ನು ಆಶೀರ್ವದಿಸಿ, ನೆಮ್ಮದಿ, ಶಾಂತಿ, ಸಮಾಧಾನವನ್ನು ದಯಪಾಲಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯ ಸಹವಾಸವು ಸದಾಕಾಲ ದೇವರ ಜೊತೆಯಾಗಿದ್ದು. ಆಮೇನ್. ಎಲ್ಲರಿಗೂ ವಂದನೆಗಳು.